ಏನಂದ್ರೆ ಆಕ್ಷನ್ಗೆ ಹೆಲ್ಪ್ ಆಗ್ತಾ ಇದೆ, ಇನ್ ಕೆಲವರಿಗೆ ಗ್ರೋತ್ಗೆ ಹೆಲ್ಪ್ ಆಗ್ತಿದೆ, ಕೆಲವರಿಗೆ ಇನ್ಫಾರ್ಮೇಶನ್ ಹೆಲ್ಪ್ ಆಗ್ತಾ ಇದೆ, ಕೆಲವರಿಗೆ ರಿಸಲ್ಟ್ ಓರಿಯೆಂಟೆಡ್ ಬರ್ತಿರೋದ್ರಿಂದ ನನಗೂ ಕೂಡ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಿದೆ. ನಿಜವಾಗ್ಲೂ ಪ್ರತಿದಿನನೂ ಕೂಡ ಒಂದೊಂದು ವಿಚಾರದ ಬಗ್ಗೆ, ಒಂದೊಂದು ವಿಷಯಗಳ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿಸ್ಕೊಳ್ತಿದ್ವಿ, ಅದನ್ನ ಅಳವಡಿಸ್ಕೊಳ್ತಾ ಇದೀವಿ, ಆ ರೀತಿ ಆಕ್ಷನ್ ಕೂಡ ಮಾಡ್ತಾ ಇದೀವಿ. ಖಂಡಿತ ನೀವೆಲ್ಲರೂ ಕೂಡ ಅದೃಷ್ಟ ಮಾಡಿದೀರಾ, ನಾವೆಲ್ಲರೂ ಕೂಡ ಅದೃಷ್ಟ ಮಾಡಿದೀವಿ ಈ ತರದ ಒಂದು ಸಿಸ್ಟಮ್ ಇರೋದಕ್ಕೆ, ಪ್ರತಿದಿನ ನಮ್ಮನ್ನು ಕೇಳೋರು ಇರೋದಕ್ಕೆ, ಪ್ರತಿದಿನ ನಮ್ಗೆ ಈ ತರದ ಒಂದು ಜ್ಞಾನವನ್ನ ತುಂಬ್ತಾ ಇರೋದಕ್ಕೆ ನಾವೆಲ್ಲರೂ ಕೂಡ ಅದೃಷ್ಟ ಮಾಡಿದೀವಿ. ಹಾಗೇನೆ ಯಾರೆಲ್ಲ ಇವತ್ತು ಈ ಸೆಷನ್ ನಿನ್ನೆ ಅದ್ಭುತವಾಗಿ, ನಿನ್ನೆ ನಾನು ನನಗನ್ಸ್ತಿತ್ತು ಇಷ್ಟು ಬೇಗ ಮುಗಿದೋಯ್ತಾ ಅಂತೇಳಿ. ಒಂದೊಂದ್ಸರಿ ಒಂದೊಂದು ಸೆಷನ್ಗಳು, ಒಂದೊಂದು ಟ್ರೈನಿಂಗ್ಗಳು ಕೇಳಿಸ್ಕೊಳ್ತಾ ಇದ್ಬಿಟ್ರೆ ನಮಗ್ ಫೀಲ್ ಆಗುತ್ತೆ ಮುಗ್ದೋಗಿದೆ ಗೊತ್ತಾಗಲ್ಲ. ಅದ್ರಲ್ಲಿ ಅಷ್ಟು ವಿಚಾರ ಜ್ಞಾನ ಇರುತ್ತೆ. ವಿಚಾರ ಜ್ಞಾನ ಇದ್ದಾಗ ಅದನ್ನ ಕೇಳಿಸ್ಕೊಳ್ಳೋಕೆ ಹಿಂಪಾಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಹೇಳ್ತಾರೆ, ಜ್ಞಾನಕ್ಕೆ ಯಾರ್ ಬೇಕಾದ್ರೂ ತಲೆ ಬಾಗ್ತಾರೆ ಅಂತ ಹೇಳಿ. ಏನಕ್ಕೂ ತಲೆ ಬಾಗ್ದಿದ್ರು ಜ್ಞಾನಕ್ಕೆ ತಲೆ ಬಾಗ್ತಾರೆ ಅಂತ ಹೇಳಿ. ಹಾಗಾಗಿ ಆ ಜ್ಞಾನವನ್ನ ನಿನ್ನೆ ನಾವು ನೋಡ್ತಾ ಇದ್ವಿ ಅಂತ ಒಂದು ಅದ್ಭುತವಾದ ಸೆಷನ್ ಅನ್ನ ನಮ್ಮ ಶ್ರೀವಿದ್ಯಾ ಮೇಡಮ್ ನಿನ್ನೆ ನಡೆಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಕೆಲವರಿಗೆ ಇವತ್ತು ಸೆಷನ್, ನಿನ್ನಿನ ಸೆಷನ್ ಬಗ್ಗೆ ನಿಮ್ಗೆ ಏನ್ ಫೀಲ್ ಆಯ್ತು? ಎಲ್ಲರ ಮನೇಲೂ ಅಕ್ಕಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ, ತಾಯಂದಿರಿದ್ದಾರೆ. ಓಕೆ, ಎಲ್ಲರ ಮನೇಲೂ ಒಬ್ಬ ಮಹಿಳೆಯ ಪಾತ್ರ ಎಷ್ಟು ಇಂಪಾರ್ಟೆಂಟು, ಒಬ್ಬ ಮಹಿಳೆ ಒಂದು ಮನೇಲಿ ಇಲ್ಲ ಅಂದ್ರೆ ಆ ಮನೆ ಎಷ್ಟು ಒಂಥರ ಬರಡು ಆಗಿ ಇರುತ್ತೆ ಅನ್ನೋದನ್ನ ನಾವು ಕಣ್ಣೆದುರುಗಳು ಎಷ್ಟೋ ಮನೆಗಳಲ್ಲಿ ನೋಡಿದೀವಿ. ಒಂದು ತಾಯಿಯ ಕರ್ತವ್ಯ ಏನಿರುತ್ತೆ, ಅಥವಾ ಒಂದು ತಾಯಿಯ ಇರೋ ಮನೆ ಹೇಗಿರುತ್ತೆ, ಒಂದು ಹೆಣ್ಣಿರೋ ಮನೆ ಹೇಗಿರುತ್ತೆ, ಒಂದು ಮಗಳಿರೋ ಮನೆ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಅವರಿಗೆ ಸಂಬಂಧಪಟ್ಟಿರೋ ಪದಾರ್ಥಗಳ ಬಗ್ಗೆ ನಿನ್ನೆ ಅದ್ಭುತವಾದ ಜ್ಞಾನವನ್ನು ನಮ್ಗೆ ಮೇಡಮ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಈಗ ನಿಮ್ಮ ಸಮಯ, ಏನ್ ಅನಿಸ್ತು ನಿನ್ನಿನ ಒಂದು ಸೆಷನ್ ಬಗ್ಗೆ, ನಿಮ್ಗೇನ್ ಫೀಲ್ ಆಯ್ತು ಪರ್ಸನಲಿ ಅನ್ನೋದನ್ನ ಒಂದಿಬ್ರು ಮೂವರಿಗೆ ಶೇರ್ ಮಾಡ್ಕೊಳಕ್ಕೆ ಚಾನ್ಸ್ ಕೊಡ್ತೀನಿ. ಹ್ಯಾಂಡ್ ರೈಸ್ ಮಾಡ್ಬೋದಾ? ಎಸ್, ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ತಿಪ್ಪಣ್ಣ ಸರ್, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ತಿಪ್ಪಣ್ಣ ಸರ್, ಏನ್ ಅನಿಸ್ತು ನಿಮ್ಗೆ? ಎಸ್, ತುಂಬಾ ಹ್ಯಾಂಡ್ ರೈಸ್ ಬರ್ತವೆ ಇವತ್ತು, ನನಗೆ ಗೊತ್ತಿದೆ, ಯಾಕೆಂದ್ರೆ ನಿನ್ನಿನ ಸೆಷನ್ ಆ ತರ ಇತ್ತು. ಎಸ್, ತಿಪ್ಪಣ್ಣ ಸರ್ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟದಕ್ಕೆ. ವಯಸ್ಸು ಅಡ್ಡಿಲ್ಲ ಸರ್? ಎಸ್ ಎಸ್. ಥ್ಯಾಂಕ್ ಯು ಗುರುಗಳೇ, ನೀವು ಅದ್ಭುತವಾಗಿ ಎಂ ಸಿ ಕ್ಯಾರ್, ನಿಮಗೂ ಸಹ ಕಂಗ್ರಾಚುಲೇಷನ್. ನಿನ್ನೆ ಕಿಶೋರ್ ಮೇಡಮ್ ಅದ್ಭುತವಾಗಿ ಎಂ ಸಿ ಕ್ಯಾರಿ ಮಾಡಿದ್ಲು, ಅವ್ರಿಗೂ ಸಹ ಕಂಗ್ರಾಚುಲೇಷನ್ ಅಂತ. ಆಮೇಲೆ ಮೇಡಮ್ ಅವರು ಶ್ರೀದೇವಿ ವಿದ್ಯಾ ಮೇಡಮ್ ಅವರ ಪ್ರಾಡಕ್ಟ್ ಬಗ್ಗೆ 3 ಇಯರ್ ಸಂಬಂಧಪಟ್ಟ ನಮ್ಮಲ್ಲಿರ್ತಕ್ಕ ತಂಗಿ ಆಗಿರ್ಬೋದು, ಅಕ್ಕ ತಾಯಂದರ ಆಗಿರ್ಬೋದು, ಅವ್ರಿಗೆ ಆಗುವಂತ ಸಮಸ್ಯೆಗಳು ಒಂದು ಪಿಂಟು ಮಾಹಿತಿ ಕೊಟ್ರು. ಅದರಲ್ಲಿ ಜೊತೆಗೆ 2 ಪ್ರಾಡಕ್ಟ್ ಬಗ್ಗೆ, ಪೆಕ್ಸಲ್ ಆಗಿರ್ಬೋದು, ಸ್ಪಿರ್ಲಿನ್ ಆಗಿರ್ಬೋದು, ಏನೇನಾಗ್ತಂತ ಅದರ ಡಿಟೇಲ್ ಆಗಿ ಪಿಂಟ್ ಆಳವಾಗಿ ಮತ್ತು ಮನಮುಟ್ಟವಾಗಿ ಹೇಳಿದ್ರಂತ ಅದ್ಭುತವಾಗಿ ಪ್ರಾಡಕ್ಟ್ ಕೊಟ್ರು. ಅವ್ರಿಗೆ ಸಹ ಕಂಗ್ರಾಚುಲೇಷನ್ ಅಂತ. ಇವತ್ತು ರಿಟೇಲಿಂಗ್ ಸರ್ 4,000 ರೂಪಾಯಿ ಆಗಿದೆ. ಥ್ಯಾಂಕ್ ಯು ಸರ್. ಓಟು ಸೂಪರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ವಿಚಾರ ಸಿಕ್ಕಿದೆ. ಈಗ ಹೆಣ್ಣು ಮಕ್ಕಳಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಗೊತ್ತಾಗಿದೆ. ನಿನ್ನೆ ನನ್ ಮಿಸ್ಸಸ್ ಹೇಳ್ತಿದ್ರು, ಫಸ್ಟ್ ನಂಗೆ ಫ್ಲಾಕ್ಸ್ ಆಯಿಲ್ ಒಂದು ತಂದ್ಕೊಡಿ ಅಂತೇಳಿ, ಯಾಕಂದ್ರೆ ಅಷ್ಟು ವಿಚಾರ ಇತ್ತು ಅದ್ರಲ್ಲಿ, ಅದನ್ನ ಬಳಸ್ಬೇಕಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಸರ್. ಎಸ್, ಸುರೇಶ್ ಸರ್, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ನಿಮ್ದು ಹ್ಯಾಂಡ್ ರೈಸ್ ಇದ್ದೇ ಇರುತ್ತೆ. ಎಸ್ ಸರ್. ನಮಸ್ತೆ ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ಸುರಿಮಳೆ, ಆಲಿಕಲ್ ಮಳೆ ಬಿತ್ತಲ್ಲ, ಆ ರೀತಿ ಇತ್ತು ಸರ್ ಇನ್ಫಾರ್ಮೇಶನ್ ತಗೊಂಡಾಗ. ಅಷ್ಟು ನಾಲೆಡ್ಜು, ಒಂದೊಂದು ಪದಗಳನ್ನು ತಲೆ ತುಂಬ್ಕಂತು. ಆ ಫ್ಲಾಕ್ಸ್ ಆಯಿಲ್ ಮತ್ತೆ ಆ ಸ್ಪಿರುಲಿನ ಪ್ರಮೋಟ್ ಮಾಡ್ತಿದ್ವಿ, ಇಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತಿದ್ವಿ. ಆದ್ರೆ ಇಷ್ಟೆಲ್ಲ ಅವಶ್ಯಕತೆ ಇದೆ, ಈ ರೀತಿ ಅವಶ್ಯಕತೆ ಇದೆ ಅನ್ನೋದು ನೆನ್ನೆ ತುಂಬಾ ಅರಿವಾಯ್ತು ಸರ್. ಬಹಳ ಅದ್ಭುತವಾಗಿತ್ತು, ಬಹಳ ಚೆನ್ನಾಗಿತ್ತು, ನಂಗೆ ಅರಿವಾಯ್ತು ಸರ್ ಇನ್ಫಾರ್ಮೇಶನ್. ಅದರಲ್ಲೂ ನಮ್ಮ ಮನೇಲಿ ತಗೊಳ್ಳಿ ಹೇಳ್ತಿದ್ವಿ, ಗ್ಯಾಪ್ ಕೊಟ್ಟು ತಗೊಳ್ತಿದ್ರು, ಆದ್ರೆ ರೆಗ್ಯುಲರ್ ಆಗಿ ತಗೊಳಕ್ ಶುರು ಮಾಡ್ತಿದ್ದಾರೆ ಈಗ. ಬಹಳ ಅನುಕೂಲ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸೂಪರ್. ಇದೆ, ಈ ಪರಿವರ್ತನೆನೇ ಈ ಟ್ರೈನಿಂಗ್ ಇಂದ ಆಗುವಂತದ್ದು. ಯಾಕೆ ಟ್ರೈನಿಂಗ್ ಅಟೆಂಡ್ ಆಗ್ಬೇಕಂದ್ರೆ ನಮ್ಗೆ ಗೊತ್ತಿಲ್ದಿರೋ ವಿಚಾರವನ್ನ ತಿಳ್ಕೊಂಡಾಗ ನಾನು ಅದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಎಸ್, ನಿನ್ನೆ ನಮ್ಮ ಮಿಸ್ಸಸ್ ಅದನ್ನೇ ಹೇಳ್ತಿದ್ದು, ನಾನು ಮೊದ್ಲಿಗೆ ಬಳಸ್ತಿದ್ರು, ಆದ್ರೆ ಜ್ಞಾನ ಅಷ್ಟೊಂದು ಗೊತ್ತಿರ್ಲಿಲ್ಲ. ನಿನ್ನೆ ಇದ್ರ ಗೊತ್ತಾದ್ಮೇಲೆ ತಂದಾಗ ಅದ್ರ ವ್ಯಾಲ್ಯೂ ಇರ್ಲಿ, ಇಲ್ಲಿ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಿಲ್ಲ, ಈಗಿಲ್ಲ ಅದ್ರ ವ್ಯಾಲ್ಯೂ ಗೊತ್ತಾಯ್ತು ಅವರಿಗೆ, ಈಗ ತಂದು ಕೊಡಿ ಅಂತ ಹೇಳ್ತಿದ್ದಾರೆ. ಎಸ್, ಅಷ್ಟು ಪವರ್ ಇರುತ್ತೆ ಆ ಜ್ಞಾನಕ್ಕೆ. ಎಸ್, ಥ್ಯಾಂಕ್ ಯು ನಿಮ್ಮ ಒಂದು ಶೇರಿಂಗಿಗೆ. ಎಸ್, ಗೀತಾ ಗೌಡ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ ಜಿ. ಸರ್, ನಿನ್ನೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬಹಳ ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿದೆ.
ಸ್ಪುರ್ಲಿನಾ ಮತ್ತೆ ಫ್ಲಾಕ್ಸೆಲ್ ಎರಡು ಪ್ರಾಡಕ್ಟ್ ಬಗ್ಗೆ ನಮ್ಗೆ ಪರಿಚಯ ಇತ್ತು. ಆದ್ರೆ ಆ ಪ್ರಾಡಕ್ಟ್ ಅಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು, ಆ ಪ್ರಾಡಕ್ಟ್ ಅನ್ನ ನಾವು ಯಾರ್ಯಾರಿಗೆಲ್ಲ ಯೂಸ್ ಮಾಡಿಸ್ಬಹುದು, ಯಾವ್ಯಾವ ಪ್ರಾಬ್ಲಮ್ಸ್ ಗೆ ಆ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಿಸ್ಬಹುದು ಅನ್ನೋಂಥ ಕ್ಲಾರಿಟಿ ನಿನ್ನೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಶ್ರೀವಿದ್ಯಾ ಮೇಡಮ್. ಇವಾಗ ಸಾಕಷ್ಟು ಜನ ಮಹಿಳೆಯರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅಂತ ಎಲ್ಲಾ ಮಹಿಳೆಯರನ್ನು ಕೂಡ ನಾವು ಟಚ್ ಮಾಡಬಹುದು, ಆ ಮಹಿಳೆಯರ ಸಮಸ್ಯೆಗಳನ್ನ ನಾವು ಪರಿಹರಿಸಬಹುದು ಈ ಎರಡು ಪ್ರಾಡಕ್ಟ್ ಇಟ್ಕೊಂಡು ಅನ್ನೋದು ನಿನ್ನೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಸಿಕ್ಕಿದೆ ಸರ್. ಸಾಕಷ್ಟು ಮಹಿಳೆಯರಿಗೆ ನಾ ಈ ಪ್ರಾಡಕ್ಟ್ ಅನ್ನು ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ವಾವ್ ಸೂಪರ್, ಖಂಡಿತ. ಯಾಕೆಂದ್ರೆ ಆ ಜ್ಞಾನ ಸಿಕ್ಕಾಗ ನಮ್ಗೆ ಎಂತರಿ ಬೇಕಾದ್ರೂ ಇದನ್ನ ಕೊಡ್ಬೋದು ಅನ್ಸುತ್ತೆ. ಎಸ್, ಆಮೇಲೆ ಬಳಸಿದಾಗ ಅದ್ರ ಆಗುವಂತ ಫೀಲ್ ಇದೆಯಲ್ಲ, ಅದು ಬೇರೆ ಲೆವೆಲ್ಗೆ ಇರುತ್ತೆ. ಖಂಡಿತ ಫಸ್ಟ್ ನೀವು ಬಳಸ್ಲಿಕ್ಕೆ ಶುರು ಮಾಡಿ, ಆಮೇಲೆ ನಿಮ್ಗೆ ಹೇಳ್ಬೇಕಂತ ಖಂಡಿತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಮೇಡಮ್ ನಿಮ್ಮ ಶೇರಿಂಗಿಗೆ. ಅಂಡ್ ಶ್ರೀದೇವಿ ಮೇಡಮ್, ತಮಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟೋದಕ್ಕಾಗಿ. ನೋಡ್ಬೋದು ನಿನ್ನೆ ಕಿಶೋರ್ ಮೇಡಮ್ ಒಂದು ವಂಡರ್ಫುಲ್ MC ಮಾಡ್ತಾ ಇದ್ರು. ಅದ್ರ ಜೊತೆಗೆ ಶ್ರೀವಿದ್ಯಾ ಮೇಡಮ್ ಅವರು ಮಹಿಳೆಯರ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಯಾಕೆ ಆಗ್ತಾವು, ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಅನ್ನೋದು ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಇಬ್ರಿಗೂ ಇರತ್ತೆ. ಬಟ್ ಮಹಿಳೆಯರಲ್ಲಿ ಅದು ಜಾಸ್ತಿ ಕಾಣುತ್ತೆ. ಯಾಕಂತಂದ್ರೆ ಅವ್ರಿಗೆ ಮಂತ್ಲಿ ಪೀರಿಯಡ್ ಆಗಿರ್ಬೋದು ಅಥವಾ ಮತ್ತೆ ಬೇರೆ ಬೇರೆ ಅವ್ರದ್ದೊಂದು ಇದಿರುವಂತ ಒಂದು ಕಾರಣಕ್ಕಾಗಿ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಅಲ್ಲಿ ನಾವು ಅವ್ರಿಗೆ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರು. ಅದು ಸ್ಪಿರುಲಿನಾ ಮತ್ತು ಫ್ಲಾಕ್ಸೆಲ್. ನಾನು ಕೂಡ ಹೆಣ್ಮಕ್ಳಿಗೆ ಡೇಟ್ ಕ್ಲಿಯರ್ ಇರಲಿಲ್ಲ, ಅದು ಪೀರಿಯಡ್ ಸಮಸ್ಯೆ ಇತ್ತು. 3 ತಿಂಗಳು 2 ತಿಂಗಳಿಗೊಮ್ಮೆ ಆಗ್ತಾ ಇರುವಂತ ಹೆಣ್ಮಕ್ಳಿಗೆ ಇಬ್ಬರಿಗೂ ಕೊಟ್ಟು ನಾನು ಕ್ಲಿಯರ್ ಮಾಡಿದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ಅವರು ಒಂದ್ಸಲ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಅವರು ಬಾಡಿನೂ ಬೊಜ್ಜು ವೇಟನು ಕಡಿಮೆ ಆಗಿತ್ತು, ಬಟ್ ಅದ ಪೀರಿಯಡ್ನು ಕೂಡ ಕ್ಲಿಯರ್ ಆಗಿತ್ತು. ತುಂಬಾನೇ ಖುಷಿಯಾಗಿ ಅವ್ರು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸ್ಪಿರುಲಿನಾ ಮತ್ತು ಫ್ಲಾಕ್ಸೆಲ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ವಂಡರ್ಫುಲ್ ರಿಸಲ್ಟ್ ಇದಾವೆ. ಅದ್ರ ಜೊತೆಗೆ ನನ್ನ ಮಗನಿಗೂ ಕೂಡ ನಾನು ಸ್ಪಿರುಲಿನಾ ಕಂಟಿನ್ಯೂ ಆಗಿ 2 ವರ್ಷದಿಂದ ಕೊಡ್ತಾ ಇದ್ದೀನಿ. ಅವ್ನ ಕಣ್ಣಿನ ಸಮಸ್ಯೆ ಕೂಡ ಕ್ಲಿಯರ್ ಆಗ್ತಾ ಇದೆ. ತುಂಬಾನೇ ಖುಷಿ ಅನ್ಸತ್ತೆ ಈ ಒಂದು ಸಿಸ್ಟಮ್ ಅಲ್ಲಿ ಇರೋದಕ್ಕೆ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟೋದಕ್ಕಾಗಿ. ಓವರ್ ಟು ಯು ಸರ್. ಸೂಪರ್ ಮ್ಯಾಮ್, ಥ್ಯಾಂಕ್ ಯು, ವಂಡರ್ಫುಲ್ ಶೇರಿಂಗ್. ಎಸ್, ಅದು ಬಳಕೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಆಗಿರುವಂತ ರಿಸಲ್ಟ್ ಅನ್ನು ನೋಡಿದಾಗ ಆಗೋ ಖುಷಿನೇ ಬೇರೆ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಅದನ್ನ ನೀವು ಫೀಲ್ ಮಾಡಿದ್ದೀರಾ, ಅದು ನಿಮ್ಗೆ ಬಂದಿದೆ. ಜೊತೆಗೆ ಲಾಸ್ಟ್ ದಾಗಿ ಗಾಯತ್ರಿ ಮೇಡಮ್, ನಿಮ್ಗೊಂದು ಚಾನ್ಸ್ ಕೊಡ್ತೀನಿ, ಸ್ಪೀಡ್ ಆಗಿ ಶೇರ್ ಮಾಡ್ಕೊಂಡ್ಬಿಡಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮೇಡಮ್. ಗಾಯತ್ರಿ ಕೆ, ಕೇಳಿಸ್ತಿಲ್ಲ ತಮ್ಮ ವಾಯ್ಸು. ಮೇಡಮ್ ಮಾತಾಡ್ತಿದ್ದೀರಾ? ಎಸ್, ನಿಮಗೆ ನೆಟ್ವರ್ಕ್ ಚಾಲೆಂಜ್ ಇರ್ಬೋದು. ಓಕೆ, ನಾ ತಡ ಮಾಡೋದಿಲ್ಲ, ಈಗ ಆಲ್ರೆಡಿ ಸಮಯ ಆಗ್ತಿದೆ. ನನಗೆ ಕ್ಯೂರಿಯಾಸಿಟಿ ಇದೆ, ಕುತೂಹಲ ಇದೆ, ಇವತ್ತಿನ ಮುಂದುವರೆದ ಭಾಗ ಹೇಗ್ ಬರ್ಬೋದು ಅನ್ನೋದು. ಯಾಕೆಂದ್ರೆ ನಾನಂತೂ ಪಿನ್ ಟು ಪಿನ್ ನಿನ್ನೆ ಕೇಳಿಸ್ಕೊಂಡಿದ್ದೀನಿ. ಮತ್ತೆ ಅದೇ ಹೇಳಿದಲ್ಲ, ಬರೀ ಕೇಳಿಸ್ಕೊಳ್ಳೋದಿಲ್ಲ, ಆಲಿಸ್ತಾ ಇದ್ದೆ ನಾನು, ಅದನ್ನ ಫೀಲ್ ಮಾಡ್ತಾ ಇದ್ದೆ. ಯಾಕಂದ್ರೆ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಇರುವಂತ ಇನ್ಫಾರ್ಮೇಶನ್ ಹೇಗಿದೆ, ಸಮೀರ್ ಮೋದಿ ಸರ್ ಏನ್ ಇಂಟೆನ್ಷನ್ ಇಂದ ಈ ಪ್ರಾಡಕ್ಟ್ ಅನ್ನ ತಯಾರಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ, ಯಾಕೆ ಈ ಸಿಸ್ಟಮ್ ಅಲ್ಲಿ ಇರ್ಬೇಕು ಅನ್ನೋ ಒಂದು ಪ್ರೌಡ್ ಫೀಲ್ ಬಂದಿರೋದು ಈ ಪದಾರ್ಥಗಳ ಬಗ್ಗೆ ತಿಳ್ಕೊಂಡಾಗ. ಎಸ್, ಖಂಡಿತ ಇವತ್ತಿನ ಮುಂದುವರೆದ ಭಾಗವನ್ನು ಮುಂದುವರಿಸಲಿಕ್ಕೆ ಗೊತ್ತಿಲ್ಲ, ಇವತ್ತು ಕಂಪ್ಲೀಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಾಳೆನೂ ಈ ಸೆಷನ್ ಮುಂದುವರಿಬಹುದು. ಆದ್ರೆ ಇಷ್ಟೊಂದು ಜ್ಞಾನವನ್ನು ಪಡ್ಕೊಂಡು ಇವತ್ತು, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕೆ ತುಂಬಾ ಒಂದು ಸರಿ ಮೋದಿಕೇರಿ ಬರೋ ದೊಡ್ಡ ವಿಚಾರ ಅಲ್ಲ, ಪ್ರಾಡಕ್ಟ್ ಅನ್ನು ನೋಡೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಅದ್ರ ಒಳಗಡೆ ಇರುವಂತ ವಿಚಾರವನ್ನ ತಿಳ್ಕೊಳ್ಳೋದು, ಅದಕ್ಕೆ ಸಮಯ ಕೊಡೋದಿದೆಯಲ್ಲ, ಆ ಜ್ಞಾನವನ್ನು ಇನ್ನಿಷ್ಟು ಜನಗಳಿಗೆ ಹಂಚಬೇಕು ಅನ್ನೋದಿದೆಯಲ್ಲ, ಅದು ಕೆಲವರಲ್ಲಿ ಮಾತ್ರ ಇರುತ್ತೆ. ಅದನ್ನ ನಾನು ನಿನ್ನೆ ಮೇಡಮ್ ಅಲ್ಲಿ ನೋಡಿದೆ. ಖಂಡಿತ ಮೇಡಮ್, ನಿನ್ನೆನ ಒಂದು ಸೆಷನ್ ನನ್ನ ಕುಟುಂಬಕ್ಕೆ ತುಂಬಾ ಹೆಲ್ಪ್ ಆಗಿದೆ. ನಾನು ಯಾರನ್ನೆಲ್ಲ ನಿನ್ನೆ ಈ ಸೆಷನ್ಗೆ ಅಟೆಂಡ್ ಮಾಡಿಸ್ತೀನಿ, ಅವರೆಲ್ಲರೂ ಕೂಡ ಈ ಸೆಷನ್ ಬಗ್ಗೆ, ಈ ಪ್ರಾಡಕ್ಟ್ ಬಗ್ಗೆ ನನಗೂ ಬೇಕು ಅನ್ನೋ ಒಂದು ಪ್ರೌಡ್ ಫೀಲ್ ಅವ್ರು ಹೇಳ್ತಿದ್ದಾರೆ. ಅಂತ ಒಂದು ಜ್ಞಾನವನ್ನು ಕೊಟ್ಟಿದ್ದೀರಾ. ನಿಮ್ಮ ಸಮಯವನ್ನ ನಾವು ಇವತ್ತು ಸದ್ಬಳಕೆ ಮಾಡ್ಕೊಳ್ಳೇಬೇಕು ಮೇಡಮ್. ಹಾಗಾಗಿ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ಎಸ್, ಇವತ್ತು ಎಷ್ಟು ವಿಚಾರದ ಇಟ್ಕೊಂಡು ಬಂದಿದ್ದೀರಿ ಅನ್ನೋದೊಂದು ಕುತೂಹಲ ಇದೆ. ಪ್ಲೀಸ್ ವೆಲ್ಕಮ್ ಇವತ್ತಿನ ಒಂದು ಸುಂದರವಾದ ಸೆಷನ್ಗೆ ಶ್ರೀವಿದ್ಯಾ ಮೇಡಮ್. ವೆಲ್ಕಮ್ ಮೇಡಮ್. Yes, thank you so much, Lokesh sir. Yes, happy evening to all. So I'm so glad ಎಲ್ಲರಿಗೂ ಅದು ಹೆಲ್ಪ್ ಆಗಿದೆ ಅಂತ. ಬಿಕಾಸ್ ಆಫ್ ಲೇಟ್ ನಾನು ನೋಡ್ತಾ ಇದ್ದೆ, ಸಾಕಷ್ಟು ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅಂತ. ಸೊ ಫ್ಲಾಕ್ಸ್ ಆಯಿಲ್ ಸ್ಪಿರುಲಿನಾ ಹೇಳ್ಬೇಕಂದ್ರೆ ಬೈ ಡಿಫಾಲ್ಟ್ ಯಾರಾದ್ರೂ ಕಾಣಿಸಿದ್ರೆ ಇವಾಗ ನಿಯರಿಂಗ್ 40 ಇದ್ರೂ ಕೂಡ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ಅದು ಅವರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಓಕೆ, ಸೊ ನಾನ್ ಪರ್ಸನಲಿ ತಗೊಂಡಿದ್ದೀನಿ, ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಪ್ರಾಡಕ್ಟ್ ಯೂಸರ್ ಆಗೇ ಬಂದದ್ದು. ಬಟ್ ಏನಂದ್ರೆ ಒಂದೊಂದು ರಿಸಲ್ಟ್ ಕೊಡುವಾಗ ಇಷ್ಟು ಒಳ್ಳೆ ವಿಚಾರ ಇದೆ, ಇದು ಜನಗಳಿಗೆ ರೀಚ್ ಮಾಡಿಸ್ಬೇಕಲ್ವಾ. ಅಂಡ್ ಸಮೀರ್ ಮೋದಿ ಸರ್ ಇಂಟೆನ್ಷನ್ ನಂಗೆ ತುಂಬಾ ಕನೆಕ್ಟ್ ಆಗಿರುವಂತದ್ದು. ಹರ್ ಘರ್ ಮೋದಿ ಕೇರು ಒಂದು ಫ್ರೀಡಮ್, ಒಂದು ಫಿನಾನ್ಷಿಯಲ್ ಫ್ರೀಡಮ್ ಇರ್ಬೋದು,
ಪ್ರಾಡಕ್ಟ್ ಫ್ರೀಡಮ್ ಬೇಕು, ಅಷ್ಟು ಇಷ್ಟಪಟ್ಟು ಯೂಸ್ ಮಾಡ್ತಿರೋಂಥದ್ದು. ಸೊ ಈ ಒಂದು ಆಪರ್ಚುನಿಟಿ ನಂಗೆ ಗೊತ್ತಿರೋದನ್ನ ಸ್ವಲ್ಪ ಮಟ್ಟಿಗೆ ಇನ್ನು ಒಂದಷ್ಟು ಜನಕ್ಕೆ ಶೇರ್ ಮಾಡೋದಕ್ಕೆ ನಂಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಫೀಲ್ ಸೋ ಬ್ಲೆಸ್ಡ್. ಎಸ್ ಫ್ರೆಂಡ್ಸ್, ಸೊ ನಿನ್ನೆ ನಾವು ನೋಡಿದ್ವಿ ವಿಮೆನ್ ಹೆಲ್ತ್ ಅಂದ ತಕ್ಷಣ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ. ಬೇಸಿಕ್ ಆಗಿ ಸಣ್ಣ ವಯಸ್ಸಿನ ಜಾಸ್ತಿ ನಾವು ಮಾತಾಡಿಲ್ಲ, ಬಟ್ ಅಬೌವ್ 40 ಬಿಕಾಸ್ ತುಂಬಾ ಕಂಪ್ಲೇಂಟ್ಸ್ ಬರೋಕೆ ಸ್ಟಾರ್ಟ್ ಆಗುವಂತದ್ದು. ಅದು ಬೇರೆದೆಲ್ಲ ಅಡ್ರೆಸ್ ಮಾಡೋದಕ್ಕೆ ಫರ್ಟಿಲಿಟಿ ಇಶ್ಯೂಸ್ ಅದಕ್ಕೆಲ್ಲಾನು ಗೈನಕಾಲಜಿಸ್ಟ್ ಗಳು ಇರ್ತಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೋದು ಅಷ್ಟೇನೆ. ಬಟ್ ಇದು ಸಮಥಿಂಗ್ ಅಬೌವ್ 40 ಲೇಡೀಸ್ ಮಾತಾಡೋದಿಲ್ಲ ಅಷ್ಟಾಗಿ. ಈ ತರದ್ ಒಂದ್ ಸಮಸ್ಯೆ ಆಗ್ತಾ ಇದೆ. ಹೇಳ್ದೆಲ್ಲ ಸಣ್ಣದೇನೋ ಒಂದು ಮರಿತಾ ಇದೀನಿ, ಈಗ ತುಂಬಾ ಸಿಟ್ಟಾಗ್ತಾ ಇದೆ, ನಂಗೇನೋ ಸರಿ ಹೋಗ್ತಾ ಇಲ್ಲ ಅನ್ನೋದು ಕೂಡ ಶೇರ್ ಮಾಡ್ಕೊಳ್ಳಲ್ಲ. ಅದ್ರ ಬದಲಿಗೆ ಡಿಪ್ರೆಷನ್ ಹೋಗ್ತಾ ಇರ್ತಾರೆ ಲೇಡೀಸು. ನಂಗೇನ್ ಆಗ್ತಾ ಇದೆ, ನಾ ಮುಂಚೆ ಹೀಗಿರ್ಲಿಲ್ವಲ್ಲ, ಯಾಕೆ ಆಗ್ತಾ ಇದೆ ಅಂತ ಒಳಗೊಳಗೇನೆ ಅನ್ನೋಯಿಂಗ್ಲಿ ಒಂದು ಡಿಪ್ರೆಷನ್ ಸ್ಟೇಟ್ ಗೆ ಹೋಗ್ತಾ ಇರೋಂಥದ್ದು ಆಗ್ತಿದೆ. ಸೊ ಅದಕ್ಕೆ ನಮ್ಮ ಹತ್ರ ಇರುವಂತ ಒಂದಷ್ಟು ಸಪ್ಲಿಮೆಂಟ್ಸ್ ಹೇಗ್ ವರ್ಕ್ ಆಗುತ್ತೆ ನಿನ್ನೆ 2 ತಿಳ್ಕೊಂಡ್ವಿ. ಸೊ ಇವತ್ತು ಇನ್ನೊಂದ್ 6 ಪ್ರಾಡಕ್ಟ್ಸ್ ಇದೆ, ಹೋಪ್ಫುಲಿ ಕಂಪ್ಲೀಟ್ ಮಾಡಕ್ ಆಗುತ್ತೆ ಇವತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಜಸ್ಟ್ ಟ್ರೈ. ಓಕೆ, ಎಸ್, ನಿನ್ನೆ ಸ್ಪಿರುಲಿನಾ ವರ್ಗು ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಎಸ್, ನೋನಿ ಜ್ಯೂಸ್. ಸೊ ಏನ್ ಹೇಳ್ಬೋದು, ನಮ್ ನೋನಿ ಜ್ಯೂಸ್ ಬಗ್ಗೆ ಎಲ್ರಿಗೂ ಸಾಕಷ್ಟು ಗೊತ್ತಿದೆ. ಸೊ ಪವರ್ಫುಲ್ ಬ್ಲೆಂಡ್ ಆಫ್ ನೋನಿ ಅನ್ನೋದು ನಮ್ಮ ಪುರಾತನ ಆಯುರ್ವೇದದಲ್ಲಿ 4000 ವರ್ಷ ಹಿಂದೆಯಿಂದಾನು ಯೂಸ್ ಮಾಡ್ತಿರೋಂಥದ್ದು. ಸೊ ಈ ಒಂದು ಹಣ್ಣಿನ ಜೊತೆಗೆ ಇನ್ನೂ ಅಷ್ಟು ಇದರ ಒಂದು ಕೆಪಾಸಿಟಿ ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡಿರೋದು ಕೋಕಮ್. ಸೊ ಎರಡೂನು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್, ಎರಡೂ ಫ್ರೂಟ್ಸ್ ಕೂಡ. ನೋನಿ ಸ್ವಲ್ಪ ಹೀಟ್ ಆಗುತ್ತೆ, ಇದೆಲ್ಲ ಹೇಳೋದಕ್ಕೆ, ಕೋಕಮ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಅಂಡ್ ಒಳ್ಳೆ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ. ಬಿಕಾಸ್ ನೋನಿ ಆಸ್ ಅ ಫ್ರೂಟ್ ತುಂಬಾ ಟೇಸ್ಟಿಯಾಗಿ ಇರೋದಿಲ್ಲ, ಇದೇ ಫ್ಯಾಕ್ಟ್. ಎಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ, ಬಟ್ ಟೇಸ್ಟ್ ವೈಸ್ ಅದಷ್ಟು ಚೆನ್ನಾಗೂ ಇರೋದಿಲ್ಲ, ಹೀಟು ಮಾಡುತ್ತೆ. ಅದರಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ಕೋಕಮ್ ವಂಡರ್ಫುಲ್ ಫ್ರೂಟ್ ವಿತ್ ರಿಚ್ ಆಂಟಿ ಆಕ್ಸಿಡೆಂಟ್ಸ್. ಸೊ ನಮಗೆ ಗೊತ್ತಿದೆ ನೋನಿನಲ್ಲಿ 150+ ನ್ಯೂಟ್ರಿಯೆಂಟ್ಸ್ ಇದೆ, ರೈಟ್? ಮ್ಯಾಕ್ಸಿಮಮ್ ಇನ್ ಎನಿ ಒನ್ ಇಂಡಿವಿಜುವಲ್ ಫುಡ್ ಅಂತ ಹೇಳ್ಬೇಕು ಅಂದ್ರೆ ಅದು ನೋನಿನಲ್ಲಿ ಅಂತ. ಸೆಲ್ ರಿಪೇರ್ ಕೆಪಾಸಿಟಿ ಕೂಡ ಇರುವಂತದ್ದು. ಸೊ ಸಾಕಷ್ಟು ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲಾನು ಇದೆ. ಸೊ ಡಿಟಾಕ್ಸಿಫಿಕೇಶನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ, ಲಿವರ್ ಹೆಲ್ತ್ ಸಪೋರ್ಟ್ ಮಾಡುತ್ತೆ. ಸೊ ಯು ನೇಮ್ ಇಟ್ ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನೋನಿ ವಿತ್ ಕೋಕಮ್ ಜ್ಯೂಸ್ ನಮ್ದಿರೋದು ಅಂತ ಹೇಳ್ಬೋದು. ಸೊ ವಿಮೆನ್ ಹೆಲ್ತ್ ಗೆ ಅಂತ ಬಂದಾಗ ಹೇಗೆಲ್ಲ ಹೆಲ್ಪ್ ಆಗುತ್ತೆ ನೋಡೋಣ. ಸೊ ಒಂದು ನಾನು ಇನ್ನೇ ಹೇಳ್ತಾ ಇದ್ದೆ, ಜಾಯಿಂಟ್ ಪೈನ್ಸ್ ಬರೋ ಚಾನ್ಸಸ್, ಆರ್ಥರೈಟಿಸ್ ಆಗುವಂತ ಚಾನ್ಸಸ್ ಈ ಮೆನೋಪಾಸಲ್ ಫೇಸ್, ಪೆರಿಮೆನೋಪಾಸಲ್ ಫೇಸ್ ಅಂತ ಏನ್ ಹೇಳ್ತೀವಿ 40 years ಪ್ಲಸ್ ಇಂದ ಸ್ವಲ್ಪ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ ಕುಡ್ ಬಿ ಡ್ಯೂ ಟು ಇನ್ಫ್ಲಮೇಷನ್ಸ್ ಇಂದ ಆಗ್ತಾ ಇರುತ್ತೆ, ಇಲ್ಲ ಟಾಕ್ಸಿನ್ ಬಿಲ್ಡಪ್ ಇಂದ ಕೂಡ ಆಗ್ತಾ ಇರುತ್ತೆ. ಸೊ ಇಲ್ಲಿ ಜಾಯಿಂಟ್ ಪೈನ್ಸ್ ಗೆ ಸ್ವಲ್ಪ ರಿಲೀಫ್ ಸಿಗೋದಕ್ಕೆ, ಆ ಜಾಯಿಂಟ್ ಸ್ಟಿಫ್ನೆಸ್ ಗಳನ್ನ ಹೋಗ್ಲಾಡ್ಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾರ್ಮೋನಲ್ ಬ್ಯಾಲೆನ್ಸ್ ಗೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ರಿಗೂ ಅರ್ಥ ಆಗಿದೆ ನಿನ್ನೆ. ಸೊ ಈ ಫೇಸ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಅದ್ರೊಟ್ಟಿಗೆ ಬೇರೆ ಬೇರೆ ನಾ ಹೇಳಿದೆ, ಥೈರಾಯ್ಡ್ ಬರೋ ಚಾನ್ಸ್ ಇರುತ್ತೆ, ಒಂದೊಂದ್ಸತಿ ಡಯಾಬಿಟಿಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಹಾರ್ಮೋನಲ್ ಬ್ಯಾಲೆನ್ಸ್ ಗೆ ಕೂಡ ನೋನಿ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಇನ್ ಜನರಲ್ ಥೈರಾಯ್ಡ್ ಇರೋರು ಕೂಡ ನೋನಿ ಜ್ಯೂಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಏನ್ ಮೆಡಿಕೇಶನ್ ತಗೋತಾ ಇರ್ತೀರಾ, ಇದ್ರ ಜೊತೆ ತಗೊಂಡಾಗ ಇನ್ಫ್ಲಮೇಷನ್ಸ್ ಕಡಿಮೆ ಆಗುತ್ತೆ, ಅದರಿಂದ ಥೈರಾಯ್ಡ್ ಗ್ಲ್ಯಾಂಡ್ಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಓಕೆ, ಅದೇ ರೀತಿ ಮೆಟಬಾಲಿಸಮ್ ಮತ್ತೆ ವೆಯ್ಟ್. ಸೊ ಸೊಂಟ ಸುತ್ತು ವೆಯ್ಟ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗೋದು ಈ ಒಂದು ಸ್ಟೇಜ್ ಅಲ್ಲಿ. ಸೊ ಮೆಟಬಾಲಿಸಮ್ ಚೆನ್ನಾಗಿದ್ದಾಗ ನಾ ತಿಂದದ್ದು ಫುಡ್ ಎಲ್ಲಾನು ಬರ್ನ್ ಆಗುತ್ತೆ, ಅದ್ರ ಜೊತೆ ತುಂಬಾ ಹಸಿವು ಆಗೋದಿಲ್ಲ, ಕ್ರೇವಿಂಗ್ಸ್ ಬರೋದಿಲ್ಲ. ಸೊ ಅಪಿಟೈಟ್ ನ ಕಂಟ್ರೋಲ್ ಮಾಡುತ್ತೆ, ಅದೇ ರೀತಿ ಎನರ್ಜಿ ಕೂಡ ಕೊಡುತ್ತೆ. ಮೆಟಬಾಲಿಸಮ್ ಅಂದ್ರೆ ಫುಡ್ ನ ಎನರ್ಜಿ ಕನ್ವರ್ಟ್ ಮಾಡೋ ಪ್ರೊಸೆಸ್ ಅಂತಾನೆ ಹೇಳ್ತೀವಿ. ಸೊ ಎದ್ದಿಗೆ ಯಾವಾಗ ಚೆನ್ನಾಗಿರುತ್ತೆ, ನಂಗೆ ಎನರ್ಜೆಟಿಕ್ ಆಗಿ ಕೂಡ ಫೀಲ್ ಮಾಡ್ತೀನಿ. ಅದೇ ರೀತಿ ಆಗ್ಲೇ ಹೇಳ್ದೆ, ಎಲ್ಲದಕ್ಕೂ ಇನ್ ಜನರಲ್ BP ಇದೆ, ಕೊಲೆಸ್ಟ್ರಾಲ್ ಇದೆ, ಡಯಾಬಿಟಿಸ್ ಇದೆ, ಫಸ್ಟ್ ಎತ್ತ ಕೊಡೋದೇನೆ ನೋನಿ ಜ್ಯೂಸು, ಪ್ರೋಟೀನ್ ಪೌಡರ್, ರೈಟ್? ಸೊ ಅದರಲ್ಲಿ ನೋನಿ ಜ್ಯೂಸು ನಮಗೆ ಬ್ಲಡ್ ಪ್ರೆಷರ್ ಮತ್ತೆ ಕೊಲೆಸ್ಟ್ರಾಲ್ ಈ ಒಂದು ಫೇಸ್ ಅಲ್ಲಿ ಡ್ಯೂ ಟು ಡ್ರಾಪ್ ಇನ್ ಎಸ್ಟ್ರೋಜನ್ ಲೆವೆಲ್ಸ್ ಸ್ವಲ್ಪ BP ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಟ್ರೈಗ್ಲಿಸರೈಡ್ಸ್ ಕೂಡ ಜಾಸ್ತಿ ಆಗ್ಬೋದು. ಸೊ ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ಡೈಜೆಷನ್ ನ ಇಂಪ್ರೂವ್ ಮಾಡಿ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಗಟ್ ಅಲ್ಲಿ ನಮ್ಗೆ ಮೈಕ್ರೋಬಯೋಮ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಇರ್ಬೇಕಾಗತ್ತೆ. ಸೊ ಅದನ್ನ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಹಾಗೆ ಅಸಿಡಿಟಿ ಮತ್ತೆ ಕಾನ್ಸ್ಟಿಪೇಷನ್ ರಿಲೀವ್ ಆಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅಂಡ್ ಸಮ್ ಪೀಪಲ್ ಕಂಪ್ಲೇಂಟ್ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳಿ, ಏನಿಲ್ಲ, ನೀರ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ಬೇಕು. ಬಟ್ ಬಾಡಿ ಟು ಬಾಡಿ ವೇರಿಯೇಷನ್ಸ್ ಇರುತ್ತೆ, ಕೆಲವರಿಗೆ ಸೆಟ್ ಆಗದಿರೇ ಇರಬಹುದು. ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಖಂಡಿತ ಯಾರಿಗೆ ಸೆಟ್ ಆಗಲ್ಲ, ಆಲ್ಟರ್ನೇಟಿವ್ಲಿ ಬೇರೆ ಸಪ್ಲಿಮೆಂಟ್ಸ್ ಕೂಡ ಇದೆ ಸಪೋರ್ಟ್ ಮಾಡೋದಕ್ಕೆ. ಬಟ್ ಇನ್ ಜನರಲ್ ಮೋಸ್ಟ್ ಎಲ್ರಿಗೂ ಸೆಟ್ ಆಗುತ್ತೆ. ಮೈನ್ ಇಂಪಾರ್ಟೆಂಟ್ ಥಿಂಗ್, ನೀರ್ ಚೆನ್ನಾಗಿ ಕುಡಿಬೇಕು.
ಓಕೆ, ಸೊ ಸ್ಕಿನ್ ಮತ್ತೆ ಹೇರ್ಗೂ ಕೂಡ ಒಂದು ಸ್ಕಿನ್ಗೆ ಗ್ಲೋ ಬರುತ್ತೆ, ಹೈಡ್ರೇಷನ್ ಕೊಟ್ಟು ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡುತ್ತೆ. ಸಿನ್ಸ್ ಇಟ್ಸ್ ರಿಚ್ ಇನ್ ವೈಟಮಿನ್ ಸಿ ಅಂಡ್ ಇ, ನಮ್ಗೆಲ್ಲ ಗೊತ್ತಿದೆ ಸಿ ಅಂಡ್ ಇ. ಸಿ ಇಸ್ ಅನ್ ಆಂಟಿ ಆಕ್ಸಿಡೆಂಟ್, ಸೊ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ನಮ್ಗೆ ಮೈನ್ ಸ್ಕಿನ್ ಮತ್ತೆ ಹೇರ್ಗೆ ಅದು ಫುಡ್ ಅಂತಾನೆ ಹೇಳ್ಬೋದು. ಸೊ ಇಂಟರ್ನಲ್ಲಿ ಕೂಡ ತಗೋಬಹುದು, ಕೆಲವೊಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅದು ಬೇರೆ, ಇಂಟರ್ನಲ್ಲಿ ಕೂಡ ವೈಟಮಿನ್ ಇ ನಮ್ಗೆ ನರ್ವ್ ಸ್ಟ್ರೆಂಥನಿಂಗ್ ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಅದು ಕೂಡ ನೋನಿನಲ್ಲಿ ಹೇರಳವಾಗಿರೋದ್ರಿಂದ ಸೊ ನಂಗೆ ಸ್ಕಿನ್ ಅಂಡ್ ಹೇರ್ಗೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಇಟ್ಸ್ ಅ ವಂಡರ್ಫುಲ್ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಅಂತಾನೆ ಹೇಳ್ಬೋದು. ಸೊ ಟಾಕ್ಸಿನ್ಸ್ ನ ಫ್ಲಶ್ ಔಟ್ ಮಾಡುತ್ತೆ. ಯಾವಾಗ ಟಾಕ್ಸಿನ್ಸ್ ಬಾಡಿಯಿಂದ ಆಚೆ ಹೋಗುತ್ತೆ, ಆಟೋಮೆಟಿಕಲಿ ನನ್ನ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗರ್ ಆಗ್ತಾ ಹೋಗುತ್ತೆ. ಸೊ ಯಾವ್ದಾದ್ರು ಬೇರೆ, ಬಿಕಾಸ್ ಈ ಟೈಮ್ ಅಲ್ಲಿ ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಮ್ಯೂನ್ ಸಿಸ್ಟಮ್ ನ ಬೀಳ್ದಂಗೆ ಪ್ರೊಟೆಕ್ಷನ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ನೋನಿ ಜ್ಯೂಸ್ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ತಗೋಬಹುದು, ಆಲ್ಮೋಸ್ಟ್ ಅಬೌವ್ 6 years, 6 to 12 years ಹಾಫ್ ದಿ ಡೋಸ್ ತಗೋಬೇಕು. ಅಬೌಟ್ 12 years ಫುಲ್ ಡೋಸ್ ಏನ್ ಮೆನ್ಷನ್ ಮಾಡ್ತೀವಿ. ಸೊ 5 to 30 ml ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತಾ ತಗೊಳ್ಳುವಂತದ್ದು, ಅದನ್ನ ತಗೊಳ್ತಾ ಹೋಗ್ಬೋದು. ಸೊ ಯಾರೆಲ್ಲ ಮಕ್ಳಿಗೂ ಕೂಡ ಹಶು ಆಗೋದಿಲ್ಲ ತುಂಬಾ ಅಂತ ಹೇಳ್ತೀವಿ, ಅವರಿಗೂ ಕೂಡ ಈ ಒಂದು ಡೈಜೆಷನ್ ಸಮಸ್ಯೆಗಳನ್ನ ಸರಿ ಹೋಗ್ಸೋದಕ್ಕೆ, ಒಂದು ತುಂಬಾ ಹಶು ಆಗ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ, ಹೌದು. ಬಟ್ ಯಾರು ಸರಿಯಾಗಿ ಮಕ್ಳಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಇನ್ ಜನರಲ್, ಅವರಿಗೆ ಆತರ ಬಿಕಾಸ್ ಸರಿಯಾಗಿ ತಿಂತಾ ಇಲ್ಲ ಅಂದ್ರೆ ಅವ್ರಿಗೆ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಅಂತ ಅರ್ಥ, ಅವರು ಕೂಡ ಇದನ್ನ ತಗೋಬಹುದು. ಅದು ಬಿಟ್ರೆ ಸಿನ್ಸ್ ದಿಸ್ ಇಸ್ ರಿಚ್ ಇನ್ ಪೊಟ್ಯಾಷಿಯಂ, ಕಿಡ್ನಿ ಸ್ಟೋನ್ಸ್ ಇರುವಂತವ್ರು ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ಇನ್ ಜನರಲ್ ಆಗಿ ಎನಿ ಸಪ್ಲಿಮೆಂಟ್, ಮೇಜರ್ ಹೆಲ್ತ್ ಸಮಸ್ಯೆ ಇದ್ರೆ ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಲೈಕ್ ಓಪನ್ ಹಾರ್ಟ್ ಸರ್ಜರೀಸ್ ಆಗಿರುತ್ತೆ, ಬ್ಲಡ್ ಥಿನ್ನರ್ಸ್ ಮತ್ತೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಏನಾದ್ರು ಟ್ರೀಟ್ಮೆಂಟ್ಸ್ ತಗೊಳ್ತಾ ಇದ್ರೆ ಅಲ್ಲಿ ಮಾತ್ರ ನಾವು ಕ್ರಾಸ್ ಚೆಕ್ ಮಾಡಿ ಕೊಡ್ಬೋದು. ಸೊ ನಿನ್ನೇನು ಹೇಳಿದೀನಿ, ಆಟೋ ಇಮ್ಯೂನ್ ಅಲ್ಲಿ ಇಮ್ಯೂನ್ ಸಿಸ್ಟಮ್ ನ ಸಪ್ರೆಸ್ ಮಾಡುವಂತ ಮೆಡಿಸಿನ್ಸ್ ನ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಸ್ಪಿರುಲಿನಾ, ನೋನಿ ಇದೆಲ್ಲ ಬಂದು ನನ್ನ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಮಾಡ್ತಾ ಇರುತ್ತೆ, ಸ್ಟ್ರಾಂಗ್ ಆಗಿ ಬೂಸ್ಟ್ ಮಾಡುವಂತ ಒಂದು ಪವರ್ಫುಲ್ ಸಪ್ಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ಇದೆರಡು ಅಪೋಸಿಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಂದು, ಎಲ್ಲದಕ್ಕೂ ಅಲ್ಲ. ಸೊ ಹಾಗಾಗಿ ಡಾಕ್ಟರ್ಸ್ ನ ಕೇಳಿ. ಮೋಸ್ಟ್ ಆಫನ್ ಅಲೋಪತಿ ಡಾಕ್ಟರ್ಸ್ ಹತ್ರ ಒಂದು ಕನ್ಸಲ್ಟ್ ಮಾಡಿ, ಆಯುರ್ವೇದ ಡಾಕ್ಟರ್ ಅಥವಾ ನ್ಯಾಚುರೋಪತಿ ಅವ್ರ ಹತ್ರ ನೀವು ಇನ್ನೊಂದು ಕನ್ಸಲ್ಟೇಷನ್ ತಗೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಅಲೋಪತಿ ಅವ್ರು ದೇ ಆರ್ ನಾಟ್ ಟ್ರೈನ್ಡ್ ಇದನ್ನ ರೆಕಮೆಂಡ್ ಮಾಡೋದಕ್ಕೆ, ಬಿಕಾಸ್ ಇದು ಹೇಗ್ ವರ್ಕ್ ಆಗುತ್ತೆ, ಅದ್ರಲ್ಲಿ ಏನ್ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಕೆಲವು ಡಾಕ್ಟರ್ಸ್ ಓಕೆ ಇರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ, ಓಕೆ ಹೇಳ್ತಾರೆ. ಸೊ ಅವ್ರ ಕಂಪ್ಲೀಟ್ ಅಬ್ಜೆಕ್ಷನ್ ಹೇಳಿದ್ರೆ ನ್ಯಾಚುರೋಪತಿ ಅವ್ರ ಹತ್ರ ಹೋದ್ರೆ ಖಂಡಿತ ಕ್ಲಾರಿಟಿ ಕೊಡ್ತಾರೆ ಇದ್ರ ಬಗ್ಗೆ. ಅವರು ಇಲ್ಲ ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಮಿನರಲ್ ಫಾರ್ ಅವರ್ ಬಾಡಿ ಅಂಡ್ ಈ ಒಂದು ಫೇಸ್ ಅಲ್ಲಿ ತುಂಬಾನೇ ಬೇಕಾಗಿರುವಂತದ್ದು ಒಂದು ಐರನ್ ಅಂಡ್ ಫೋಲಿಕ್ ಆಸಿಡ್. ಸೊ ನಮ್ದ್ರಲ್ಲಿ ಇಟ್ ಇಸ್ ಆಡೆಡ್ ವಿತ್ B12, ಸ್ಪಿನಾಚ್ ಮತ್ತೆ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ಸ್. ಸ್ಪಿನಾಚ್ ಅಂದ್ರೆ ನಮ್ಮ ಪಾಲಕ್ ಆಗಿರ್ಬೋದು ಅಥವಾ ಬಸ್ಲೆ ಸೊಪ್ಪು ಅಂತ ಏನ್ ಹೇಳ್ತೀವಿ, ಇದೆಲ್ಲ ಸ್ಪಿನಾಚ್ ಕ್ಯಾಟಗರಿಗೆ ಬರುವಂತದ್ದು. ಸೊ ಅದು ಮತ್ತೆ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ಸ್ ನ ಇದರಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಇದರ ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಸೊ ಹೆಮೋಗ್ಲೋಬಿನ್, ಸಾಧಾರಣ ಐರನ್ ಅಂದ ತಕ್ಷಣ ತಲೆಗೆ ಬರೋದೇ ಹೆಮೋಗ್ಲೋಬಿನ್. ಹೆಮೋಗ್ಲೋಬಿನ್ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡ್ಬೇಕಾಗಿರೋದು ಫೆರಿಟಿನ್ ಅಂತ. ಓಕೆ, ಸೊ ಹಿಮೋಗ್ಲೋಬಿನ್ ಈಗ ನಂಗೆ ಐರನ್ ಎಷ್ಟಿದೆ ಅಂತ ಹೇಳುತ್ತೆ, ಐರನ್ ರಿಸರ್ವ್ ನನ್ನ ಬಾಡಿನಲ್ಲಿ ಎಷ್ಟಿದೆ ಅಂತ ಹೇಳಿ ಫೆರಿಟಿನ್ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಎರಡು ಚೆಕ್ ಮಾಡೋದು. ಒಂದೊಂದ್ಸತಿ ಹೆಮೋಗ್ಲೋಬಿನ್ ಚೆನ್ನಾಗಿದ್ರು ತುಂಬಾ ಸುಸ್ತಾಗ್ತಾ ಇದೆ, ಅನಿಮಿಕ್ ಇರುವಂತ ಸಿಂಪ್ಟಮ್ಸ್ ಇರುತ್ತೆ, ಬಟ್ ಅನಿಮಿಕ್ ಇರೋದಿಲ್ಲ. ಸೊ ಇದು ಸೂಚನೆ, ಫೆರಿಟಿನ್ ಕಮ್ಮಿ ಇದ್ರೆ ಮುಂದೆ ಅನಿಮಿಕ್ ಆಗೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ. ಸೊ ಎರಡೂ ಕೇಸಲ್ಲಿ ಕೂಡ ನಮ್ಗೆ ಐರನ್ ಸಪ್ಲಿಮೆಂಟ್ಸ್ ಹೆಲ್ಪ್ ಮಾಡುತ್ತೆ. ಇದೇನ್ ಮಾಡುತ್ತೆ, ನನ್ನ ರೆಡ್ ಬ್ಲಡ್ ಸೆಲ್ಸ್ ಕೌಂಟ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ರೆಡ್ ಬ್ಲಡ್ ಸೆಲ್ಸ್ ಮೈನ್ ಪರ್ಪಸ್ ಏನು, ನನ್ನ ಬಾಡಿಯ ಎಲ್ಲಾ ಪಾರ್ಟ್ಸ್ ಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ನ ತಲುಪಿಸುವಂತದ್ದು. ಸೊ ಯಾವಾಗ ಹೆಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಥವಾ ಫೆರಿಟಿನ್, ಐರನ್ ಕಡಿಮೆ ಇರುತ್ತೆ ಬಾಡಿನಲ್ಲಿ, ಈ ಆಕ್ಸಿಜನ್ ಎಲ್ಲಾ ಕಡೆ ರೀಚ್ ಆಗೋದಿಲ್ಲ. ಅದಕ್ಕೆ ನೋಡ್ಬೋದು ಸುಸ್ತಾಗ್ತಾ ಇರುತ್ತೆ, 4 ಹೆಜ್ಜೆ ಇಡಂಗಿಲ್ಲ, ಸುಸ್ತು, ಏನು ಮುಂದೆ ಕೆಲಸ ಮಾಡಕ್ ಆಗೋದಿಲ್ಲ, ಈ ತರ ಪರಿಸ್ಥಿತಿ ಬರ್ತಾ ಇರುತ್ತೆ. ಸೊ ಹಾಗಾಗಿ RBC ಕೌಂಟ್ ನ ಇನ್ಕ್ರೀಸ್ ಮಾಡಿ ಸುಸ್ತು ಮತ್ತೆ ಆಲಸ್ಯತನನ ಕಡಿಮೆ ಮಾಡುತ್ತೆ. ಸೊ ಓವರ್ ಆಲ್ ನನ್ನ ಎಲರ್ಜಿ ಲೆವೆಲ್ಸ್ ಬೂಸ್ಟ್ ಮಾಡುತ್ತೆ. ಅಂಡ್ ಮೈನ್ ಇಂಪಾರ್ಟೆಂಟ್ ಪಿಲ್ಲರ್ ಅಂತ ಹೇಳ್ಬೋದು ಇಮ್ಯೂನ್ ಸಿಸ್ಟಮ್ ಅಲ್ಲಿ ಐರನ್ ಮಿನರಲ್. ಓಕೆ, ಸೊ ಇದು ಒಂದು ಬೇಸಿಕ್ ಚೆಕ್ ಮಾಡುವಂತದ್ದು ಡಾಕ್ಟರ್ಸ್. ನೀವೊಂದು ಸುಸ್ತಾಗ್ತಾ ಇದೆ, ಏನೋ ಗೊತ್ತಿಲ್ಲ ಅಂದ್ರೆ ಬೇಸಿಕ್ ಆಗಿ ಫಸ್ಟ್ ಚೆಕ್ ಮಾಡಿಸೋದೇ ಹೆಮೋಗ್ಲೋಬಿನ್, ರೈಟ್? RBC ಕೌಂಟ್ ಎಲ್ಲ ತಗೊಂಡು ಚೆಕ್ ಮಾಡ್ತಾರೆ. ಸೊ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಮಸಲ್ ಕಾಂಟ್ರಾಕ್ಷನ್ಸ್, ಈಗ ಮಸಲ್ ಸ್ಟಿಫ್ನೆಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂದಾಗ ಬೋತ್ ಐರನ್ ಅಂಡ್ ಮಿನರಲ್ ತುಂಬಾ ಇದು ಕ್ಯಾಲ್ಸಿಯಂ, ಎರಡು ಮಿನರಲ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನನ್ನ ಮಸಲ್ ಕಂಟ್ರಾಕ್ಷನ್ ಅಲ್ಲಿ. ಮಸಲ್ಸ್ ನಾನು ಏನಾದ್ರೂ ಕೆಲಸ ಮಾಡಿದಾಗ ಸ್ಟ್ರೆಚ್ ಎಷ್ಟಾಗುತ್ತೆ, ಅದ್ ಮತ್ತೆ ವಾಪಸ್ ಕಂಟ್ರಾಕ್ಟ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಆ ಒಂದು ಆಕ್ಷನ್ ಅಲ್ಲಿ ಐರನ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಸೊ ಯಾರಿಗೆ ಮಸಲ್ ಸ್ಟಿಫ್ನೆಸ್ ಆಗ್ತಾ ಇದೆ, ಏನ್ ಮಾಡ್ಕೊಂಡ್ರು ಸರಿ ಹೋಗ್ತಿಲ್ಲ, ದಯವಿಟ್ಟು ಐರನ್ ಲೆವೆಲ್ಸ್ ಒಂದ್ಸತಿ ಚೆಕ್ ಮಾಡಿಸಿ ಏನ್ ಹೇಗಿದೆ ಅಂತ ಹೇಳಿ. ಸೊ ಯಾವಾಗ ಐರನ್ ಲೆವೆಲ್ಸ್ ಕಡಿಮೆ ಇರುತ್ತೆ,
ನನ್ನ ಬ್ರೈನ್ಗೂ ಕೂಡ ಆಕ್ಸಿಜನ್ ಸಪ್ಲೈ ಇರೋದಿಲ್ಲ. ಸೊ ಹಾಗಾಗಿ ಬ್ರೈನ್ ಫಂಕ್ಷನ್ ಅಲ್ಲೂ ಸ್ವಲ್ಪ ಲೋ ಅಂತ ಅನ್ಸುತ್ತೆ. ಬ್ರೈನ್ ಫಾಗಿಂಗ್ ಆಗುವಂತದ್ದು, ಮೆಮೊರಿ ಇರೋದಿಲ್ಲ, ಫೋಕಸ್ ಬರೋದಿಲ್ಲ. ಹೌದು, ಇವತ್ ನಾನು ಫೋಕಸ್ ಮಾಡಿ ಕೇಳಿಸ್ಕೊಳ್ಳೇಬೇಕು ಅಂತ ಇವಾಗ್ಲೂ ನೋಡ್ಕೊಳ್ಬೇಕಿದೆ. ಎಷ್ಟು ಜನ ಕೂತಿರ್ತೀರಾ, ಬಟ್ ಆಗ್ತಾ ಇರೋದಿಲ್ಲ. ಸೊ ಆ ತರ ಟೈಮ್ ಅಲ್ಲೂ ಐರನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದೇ ತರ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್, ಇದು ಬಂದು ಒಂದು ಶಾರ್ಟ್ ಟೈಮ್ ಅಲ್ಲಿ ಹೆವಿ ಬ್ಲೀಡಿಂಗ್ ಆಗೋದು ಒಂದು ಸಮಸ್ಯೆ ಆದ್ರೆ, ಇನ್ನೊಂದು ಲಾಂಗ್ ಟೈಮ್ ಅಲ್ಲಿ ಮುಟ್ಟು ನಿಲ್ಲೋದಿಲ್ಲ, ಒಂದು 2 to 3 weeks ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಈ ಟೈಮ್ ಅಲ್ಲೂ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆದಾಗ ಬಾಡಿನಲ್ಲಿ ಐರನ್ ಡ್ರಾಪ್ ಆಗಿರುತ್ತೆ. ಸೊ ಹಾಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಐರನ್ ಲಾಸ್ ಇದಾಗುತ್ತಲ್ಲ, ಇಲ್ಲಿ ರಿಕವರಿ ಫೇಸ್ ಅಲ್ಲಿ ಈ ಒಂದು ಟ್ಯಾಬ್ಲೆಟ್ಸ್ ತುಂಬಾನೇ ಹೆಲ್ಪ್ ಆಗುವಂತದ್ದು. ಸ್ವಲ್ಪ ಮಟ್ಟಿಗೆ ಐರನ್ ಲೆವೆಲ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ, ತಲೆನೋವು ಬರುವಂತದ್ದು, ನಿದ್ದೆ ಮಾಡಕ್ ಆಗೋದಿಲ್ಲ, ಇರಿಟೇಷನ್ ಆ ತರ ಇರುತ್ತೆ. ಸೊ ಅಲ್ಲಿ ಕೂಡ ಇದು ನಂಗೆ ಸ್ಲೀಪ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಅಂಡ್ ಸ್ವಲ್ಪ ಹೇರ್ ಫಾಲ್ ರಿಡಕ್ಷನ್, ಐರನ್ ಕಮ್ಮಿ ಇದ್ರೂ ಹೇರ್ ಫಾಲ್ ಆಗುತ್ತೆ, ಮೆನಿ ಡಿಫಿಷಿಯನ್ಸೀಸ್ ಇಂದ ಹೇರ್ ಫಾಲ್ ಆಗುತ್ತೆ. ಸೊ ಐರನ್ ಇಂದ ಆಗದಿದ್ರೆ ಇದು ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಫೇಸ್ ಅಲ್ಲಿ ಯೂಶಲಿ ಪೆರಿಮೆನೋಪಾಸಲ್ ಫೇಸ್ ಇಂದ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗಂತದ್ದು ಕೆಲವರಿಗೆ, ಅಥವಾ ಮೆನೋಪಾಸ್ ಟೈಮಿಗೆ ಎಕ್ಸಾಕ್ಟ್ ಆಗಿ ಆ ಟೈಮಲ್ಲಿ ಜಾಸ್ತಿ ಆಗ್ಬೋದು. ಸೊ ಇದು ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಸ್ಟಾಮಿನಾ ಬಿಲ್ಡ್ ಮಾಡುತ್ತೆ. ಎಷ್ಟೊಂದ್ಸತಿ ಎಕ್ಸರ್ಸೈಸ್ ಮಾಡ್ಬೇಕಂತ ಅನ್ಕೊಳ್ತಾ ಇರ್ತೀವಿ, ಬಟ್ ಮಾಡಕ್ ಆಗ್ತಾ ಇರೋದಿಲ್ಲ ಬಿಕಾಸ್ ಆಫ್ ಲೋ ಐರನ್ ಲೆವೆಲ್ಸ್. ಸೊ ಐರನ್ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ನಂಗೆ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಟ್ಯಾಬ್ಲೆಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 15 mg ನಿಮ್ಗೆ ಐರನ್ ಸಿಗುತ್ತೆ. ಸೊ ರೆಕಮೆಂಡೆಡ್ RDA ರೆಕಮೆಂಡೆಡ್ ಇಸ್ 18 to 25 mg. ಸೊ ಇದು 15 mg. ಇದ್ರ ಜೊತೆಗೆ ನಮ್ಮ ಊಟ ತಿಂಡಿನಲ್ಲೂ ಕೂಡ ನಾವು ಬೇರೆ ಈ ಒಂದು ಮಿನರಲ್ ನ ಆಡ್ ಮಾಡ್ಕೋಬೇಕು. 100% ನ್ಯೂಟ್ರಿಷನ್ ನ ಯಾವತ್ತೂ ನಾವು ಬರೀ ಸಪ್ಲಿಮೆಂಟ್ಸ್ ಅಲ್ಲಿ ತಗೋಬಾರ್ದು. ಆದಷ್ಟು ಫುಡ್ ಅಲ್ಲೂ ಕೂಡ ಇದನ್ನ ಕಾಂಪನ್ಸೇಟ್ ಮಾಡ್ಬೇಕು. ಅಂಡ್ ಗುಡ್ ಪಾರ್ಟ್ ವಿಟಮಿನ್ ಸಿ ಇದ್ರಲ್ಲೇ ಇರೋದ್ರಿಂದ ನಂಗೆ ಐರನ್ ಅಬ್ಸಾರ್ಪ್ಷನ್ ಗೆ ವಿಟಮಿನ್ ಸಿ ತುಂಬಾನೇ ಹೆಲ್ಪ್ ಮಾಡುವಂತದ್ದು. ಅಂಡ್ ಜಿಂಕ್ ಕೂಡ ಆಡ್ ಮಾಡಿದ್ದಾರೆ. ಜಿಂಕ್ ಕೂಡ ಒನ್ ಆಫ್ ದಿ ಪಿಲ್ಲರ್ಸ್ ಆಫ್ ಇಮ್ಯೂನ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ಅದು ಇದ್ರಲ್ಲಿದೆ. ಫೋಲಿಕ್ ಆಸಿಡ್ ವಿಟಮಿನ್ B9 ಇದು. ಸೊ ಅದು 120 ಮೈಕ್ರೋಗ್ರಾಮ್ಸ್ ಇದೆ. ವಿಟಮಿನ್ B12 1 ಮೈಕ್ರೋಗ್ರಾಮ್ ಇದೆ. ಸೊ ಇದಿಷ್ಟು ಯಾರಿಗೆಲ್ಲ B12 ಡಿಫಿಷಿಯನ್ಸಿ ಇರುತ್ತೆ, ಅದು ಎಷ್ಟು ಡಿಫಿಷಿಯಂಟ್ ಇದೆ ಅನ್ನೋದ್ರ ಮೇಲೆ ಇದು ಸಾಕಾಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಇದು ಡೈಲಿ ನೀಡ್. B12 1 ಮೈಕ್ರೋಗ್ರಾಮ್ ಇಸ್ ಅ ಡೈಲಿ ನೀಡ್ ಅದು ಇರೋವಂಥದ್ದು. ಅಂಡ್ ಪೋಸ್ಟ್ 40 ನರ್ವ್ಸ್ ಎಲ್ಲ ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಮೈನ್ ರೀಸನ್ B12 ಡ್ರಾಪ್ ಆಗ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನು ಚೆಕ್ ಮಾಡಿಸ್ಕೊತಾ ಇರ್ಬೇಕಾಗತ್ತೆ. ಕಂಪ್ಲೀಟ್ ಚೆಕ್ ಮಾಡಿಸ್ಕೊಂಡು ನಾವು ಇದನ್ನ ತಗೋಬೇಕು. ತುಂಬಾ ಕಡಿಮೆ ಇದೆ B12 ಅಂತ ಹೇಳಿದ್ರೆ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡ್ತಾರೆ ಅದ್ರ ಪ್ರಕಾರ ತಗೋಬೇಕಾಗತ್ತೆ. ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂತಂದಾಗ ಇದು ತಗೊಂಡು ಟ್ರೈ ಮಾಡ್ಬೋದು. ಓಕೆ, ಸೊ ಇಟ್ ಡಿಪೆಂಡ್ಸ್ ತಗೊಳ್ಳೋ ಅವರ ಧೈರ್ಯ ಹೇಗಿದೆ ಅಂತ ಹೇಳಿ. ಹೆದರ್ಕೊಂಡ್ ತಗೊಂಡ್ರೆ ಖಂಡಿತ ವರ್ಕ್ ಆಗೋದಿಲ್ಲ. ಎಷ್ಟು ಕಾನ್ಫಿಡೆಂಟ್ ಆಗಿ ತಗೋತಾರೆ. ನಂಗೆ ರೀಸೆಂಟ್ ಆಗಿ B12 ಸ್ವಲ್ಪ ಡ್ರಾಪ್ ಆಗಿತ್ತು, ನಾನು ಇದನ್ನ ತಗೊಂಡೇನೆ ಸರಿ ಮಾಡ್ಕೊಂಡೆ. ಸೊ ಹಾಗಾಗಿ ಸಾಕಾಗುತ್ತೆ ಇಷ್ಟ್ರಲ್ಲೇನೆ. ಓಕೆ, ಇಲ್ಲ ಅಂತಂದ್ರೆ ತುಂಬಾ ಜನ ಕೇಳೋವಂಥದ್ದು B12 ಡಿಫಿಷಿಯನ್ಸಿ ಇದೆ, ನಮ್ಮ ಐರನ್ ಫೋಲಿಕ್ ಆಸಿಡ್ ಅಲ್ಲಿ B12 ಇದೆ, ಎಲ್ಲ ಕೊಡ್ಬೋದಾ ಅಂತ ಹೇಳಿ. ಸೊ ಯಾರಿಗೆ ತುಂಬಾ ಡಿಫಿಷಿಯಂಟ್ ಆಗಿದೆ ಖಂಡಿತ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡ್ತಾರೆ ಅದನ್ನ ಫಾಲೋ ಮಾಡಿ. ಅದಾದ್ಮೇಲೆ ಒಂದು 2 to 3 months ಕೋರ್ಸ್ ಆದ್ಮೇಲೆ ಮೇಂಟೈನ್ ಮಾಡೋದಕ್ಕೆ ಬೇಕಿದ್ರೆ ನೀವು ಇದನ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಇದು ಇನ್ ಜನರಲ್ ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಳೋದು ಬೆಟರ್ ಅಬ್ಸಾರ್ಪ್ಷನ್ ಇರುತ್ತೆ. ಬಟ್ ಕೆಲವರಿಗೆ ಸೆಟ್ ಆಗೋದಿಲ್ಲ, ಸ್ವಲ್ಪ ಹೆಡೇಕ್ ಬರೋದು ಆ ತರದ್ದು ಆಗೋ ಚಾನ್ಸಸ್ ಇರುತ್ತೆ. ಆ ತರ ಇದ್ದಾಗ ಆಫ್ಟರ್ ಫುಡ್ 1 or 2 hours ಬಿಟ್ಟು ಕೂಡ ತಗೋಬಹುದು. ಸೊ ಇಟ್ಸ್ ಓಕೆ. ಆದಷ್ಟು ಎಂಟಿ ಸ್ಟಮಕ್ ಅಲ್ಲಿ ಆಗುತ್ತೆ ಅನ್ನೋದಿದ್ರೆ ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಳಿ. ಇಲ್ಲ ಅಂತಂದ್ರೆ 1 or 2 hours ಬಿಟ್ಟು ಕೂಡ ಇದನ್ನ ತಗೋಬಹುದು. ಸೊ ಇದಷ್ಟುನು ನಮ್ಮ ಐರನ್ ಅಂಡ್ ಫೋಲಿಕ್ ಆಸಿಡ್. ಎಸ್, ಯಾರೋ ಹಾಕಿದ್ರು ಗಂಡಸರಿಗೂ ಹೆಲ್ಪ್ ಆಗುತ್ತೆ ಖಂಡಿತ ಸರ್. ಇದು ಓವರ್ ಆಲ್ ಎಲ್ರಿಗೂ ಹೆಲ್ಪ್ ಆಗುವಂತದ್ದೇನೆ. ಸೊ ಇಲ್ಲಿ ನಾವು ಲೇಡೀಸ್ಗೆ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡಿ ನೋಡ್ತಾ ಇದೀವಿ ಈ ಒಂದು ಸೆಷನ್ ಅಲ್ಲಿ. ಖಂಡಿತ ಇಲ್ಲಿ ಯಾವ ಪ್ರಾಡಕ್ಟ್ಸ್ ಗಂಡಸರು ತಗೋಬಾರ್ದು ಅನ್ನೋಂಥದ್ದು ಯಾವ್ದು ಇಲ್ಲ. ವಿಮೆನ್ ಓನ್ಲಿ ಅಂತ ಇರೋದು ಜಸ್ಟ್ 1 ಪ್ರಾಡಕ್ಟ್ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದು ಬಿಟ್ರೆ ಮೋಸ್ಟ್ ಜನರಿಕ್ ಆಗಿ ಬೇಕಾಗತ್ತೆ. ಬಟ್ ನಾನೀಗ ಅರ್ಥ ಮಾಡ್ಕೋಬೇಕು ಲೇಡೀಸ್ ಹೆಲ್ತ್ ಗೆ ಇದು ಹೇಗೆ ಸ್ಪೆಸಿಫಿಕ್ ಆಗಿ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್ ಮಸ್ಟ್ ಅಂಡ್ ಶುಡ್ ಫಾರ್ ಆಲ್ ಲೇಡೀಸ್ ಅಬೌಟ್ 30 ಅಂತಾನೆ ಹೇಳ್ತೀನಿ, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್. ಅಂಡ್ ನಮ್ಮ ಕ್ಯಾಲ್ಸಿಯಂ ಅಲ್ಲಿ ಸ್ಪೆಷಾಲಿಟಿ ಇಸ್ ಇಟ್ಸ್ ವಿತ್ ವಿಟಮಿನ್ ಡಿ, ಮ್ಯಾಗ್ನೀಷಿಯಂ, ವಿಟಮಿನ್ ಕೆ ಮತ್ತೆ ಜಿಂಕ್ ಕೂಡ ಆಡ್ ಮಾಡಿದೆ. ಅದಕ್ಕೆ ಇದನ್ನ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಬರೀ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂತ ಹೇಳೋದಿಲ್ಲ. ಸೊ ಇದು ಮೇನ್ ಬಂದು ದಿಸ್ ಇಸ್ ಮೇಡ್ ಫ್ರಮ್ ಕ್ಯಾಲ್ಸಿಯಂ ಸೋರ್ಸ್ ಇರುತ್ತೆ ಅಲ್ಲ, ಅದು ಕ್ಯಾಲ್ಸಿಯಂ ಸಿಟ್ರೇಟ್ ಮಲೇಟ್ ಅಂತ ಹೇಳ್ತೀವಿ. ಜನರಲ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಲ್ಲ ಅಟ್ಮ್ಯಾಕ್ಸ್ ಕ್ಯಾಲ್ಸಿಯಂ ಸಿಟ್ರೇಟ್ ಇಷ್ಟರಲ್ಲೇ ಮಾಡ್ತಾರೆ. ಇದು ಮಾಡಿದಾಗ ಏನಾಗುತ್ತೆ, ಸಾಕಷ್ಟು
ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂತದ್ದು, ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ ಬಾಡಿನಲ್ಲಿ ಬ್ಲಡ್ಗೆ. ಸೊ ಹಾಗಾಗಿ ಕಿಡ್ನಿ ಅದನ್ನ ಫಿಲ್ಟರ್ ಮಾಡ್ಬೇಕಾಗಿ ಬರುತ್ತೆ, ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಕೂಡ ಅದರಲ್ಲಿ ಇರುತ್ತೆ. ಸೊ ನಮ್ದು ಕ್ಯಾಲ್ಸಿಯಂ ಸಿಟ್ರೇಟ್ ಮಲೇಟ್ ಇದೆ, ಅದ್ರ ಜೊತೆ ಮೆಗ್ನೀಷಿಯಮ್, ವಿಟಮಿನ್ ಕೆ ಆಡ್ ಮಾಡಿರೋದ್ರಿಂದ ಕಂಪ್ಲೀಟ್ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಬಯೋ ಅವೈಲಬಿಲಿಟಿ ಅಂತೀವಿ, ಅಂದ್ರೆ ನನ್ನ ದೇಹಕ್ಕೆ ಅದು ಅವೈಲಬಲ್ ಆಗುತ್ತೆ ಈಸಿಯಾಗಿ. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ಮತ್ತೆ ಬೋನ್ ಇಂದ ತಗೊಳ್ತಾ ಇರುತ್ತೆ ಬಾಡಿ. ನಂಗೆ ಯಾವಾಗ ಬ್ಲಡ್ ಅಲ್ಲಿ ಸರಿಯಾಗಿ ಸಿಗೋದಿಲ್ಲ, ಫುಡ್ ಅಲ್ಲಿ ಹೋಗ್ತಾ ಇಲ್ಲ ನ್ಯೂಟ್ರಿಷನ್ ಅಂದಾಗ ಅದಕ್ಕೆ ಬೋನ್ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗ ಈ ಸ್ಟೇಜ್ ಅಲ್ಲಿ ಇಸ್ಟ್ರೋಜನ್ ಡ್ರಾಪ್ ಆಗೋದ್ರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಬೋನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಕ್ಯಾಲ್ಸಿಯಂ ಯಾವಾಗ ಸಪ್ಲಿಮೆಂಟ್ ಅಥವಾ ಅಡಿಷನಲ್ ಸೋರ್ಸ್ ಅಲ್ಲಿ ಕೊಡ್ತೀನಿ, ಸೊ ನನ್ನ ಬೋನ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ, ಬೋನ್ ಡೆನ್ಸಿಟಿ ಲಾಸ್ ನ ಕಡಿಮೆ ಮಾಡಿ ಆಸ್ಟೋಪೋರೋಸಿಸ್ ಅಥವಾ ಫ್ರಾಕ್ಚರ್ಸ್ ಇಂದ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಬೋನ್ ಸ್ಟ್ರಕ್ಚರ್ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ. ಓವರ್ ಆಲ್ ಬ್ಲಡ್ ಪ್ರೆಷರ್ ಏನಿದೆಲ್ಲ ಅದು ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಸಲ್ ಕಂಟ್ರಾಕ್ಷನ್ ಆಗ್ಲೇ ಹೇಳ್ದಂಗೆ ಐರನ್ ಅಂಡ್ ಕ್ಯಾಲ್ಸಿಯಂ ಬೋತ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ನರ್ವ್ ಸಿಗ್ನಲಿಂಗ್ ಅಂದ್ರೆ ಬ್ರೈನ್ ಗೆ ಬೇರೆ ಪಾರ್ಟ್ಸ್ ಕನೆಕ್ಟ್ ಆಗಿರೋದು ನರ್ವ್ಸ್ ಥ್ರೂ ಸಿಗ್ನಲ್ಸ್ ಕಳ್ಸುತ್ತೆ. ಸೊ ನರ್ವ್ ಸಿಗ್ನಲಿಂಗು ಕೂಡ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್. ಸೊ ಬ್ರೈನ್ ಫಂಕ್ಷನಿಂಗು ಕೂಡ ಈ 2 ಮಿನರಲ್ಸ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಐ ಆಲ್ವೇಸ್ ಸಜೆಸ್ಟ್ ಐರನ್, ಕ್ಯಾಲ್ಸಿಯಂ ಮತ್ತೆ ಜಿಂಕ್, ಇದು 3 ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂತದ್ದು. ಸೊ ಇದಿಷ್ಟು ಇರುತ್ತೆ. ಅಂಡ್ ಇಟ್ ಇಂಪ್ರೂವ್ ಸರ್ಕ್ಯುಲೇಷನ್. ಹಾಗೆ ಓವರ್ ಆಲ್ ಸಪೋರ್ಟ್, ನಂಗೆ ಯಾವಾಗ ಸ್ಟ್ರಕ್ಚರ್ ಅಲ್ವಾ, ನಂದು ಸ್ಕೆಲಿಟಲ್ ಸ್ಟ್ರಕ್ಚರ್ ಮೇನ್ ಸ್ಟ್ರಾಂಗ್ ಆಗಿರುತ್ತೆ, ಐ ಫೀಲ್ ಮೋರ್ ಸ್ಟೇಬಲ್. ಸೊ ಜಾಯಿಂಟ್ ಪೇನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಅವಾಗ ನಾನ್ ಸ್ಟ್ರಾಂಗ್ ಇದ್ದೀನಿ, ಸ್ಟೆಬಿಲಿಟಿ ಇರುತ್ತೆ, ಅಂಡ್ ಓಡಾಡೋದಕ್ಕೂ ಕೂಡ ಶಕ್ತಿ ಬರುತ್ತೆ, ರೈಟ್. ಸೊ ಹಾಗಾಗಿ ಕ್ಯಾಲ್ಸಿಯಂ ಇದ್ರಲ್ಲಿ ಇರುತ್ತೆ. ಸೊ ಎಷ್ಟು ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಇದೆ 40+ ಆದ್ಮೇಲೆ ಅಂದ್ರೆ 40 to 50,000 mg, ಅಂಡ್ ಆಫ್ ಕೋರ್ಸ್ ಬಿಫೋರ್ ದಟ್ ಆಲ್ಸೋ 1000 mg ಪರ್ ಡೇ ಬೇಕಾಗ್ತಿರುತ್ತೆ. ಬಟ್ ಆಗ ಫುಡ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾನು ತಗೋತಾ ಇರ್ತೀವಿ ಆಗುತ್ತೆ. 40 ಆದ್ಮೇಲೆ ಸ್ವಲ್ಪ ಅಪಿಟೈಟುನು ಹಾಗೆ ಹೀಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ಪೆಸಿಫಿಕ್ ಆಗಿ ಹಾಕಿರುವಂತದ್ದು ಅಪ್ ಟು 50 years 1000 mg ಪರ್ ಡೇ ಸಾಕಾಗುತ್ತೆ. ಹವೆವರ್ 51 ಆದ್ಮೇಲಿಂದ 1200 ವರೆಗೂ ಬೇಕಾಗುತ್ತೆ. ದಟ್ಸ್ ಬಿಕಾಸ್ ಆ ಟೈಮ್ ಅಲ್ಲಿ ಮೆನೋಪಾಸ್ ಆಗುತ್ತೆ. ಮೆನೋಪಾಸ್ ಆದ್ಮೇಲೆ ಸ್ವಲ್ಪ ಬೋನ್ ಲಾಸ್ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ. ಸೊ ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ 1200 ತಗೋಬೇಕು. ಬಟ್ ಹವೆವರ್ ಎಷ್ಟೇ ಇದಿದ್ರು ಕೂಡ ವಿತ್ ಡಾಕ್ಟರ್ ಗೈಡೆನ್ಸ್ ಜಾಸ್ತಿ ತಗೋಬೇಕಾಗತ್ತೆ ಅಷ್ಟೇನೆ. ಬಿಯಾಂಡ್ ದಿಸ್ ಇನ್ನೂ ಬೇಕಾಗತ್ತೆ, ಸಿವಿಯರ್ ಬೋನ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದಾಗ ಡಾಕ್ಟರ್ ಸಜೆಷನ್ that also cannot exceed 2000 mg per day. ಸೊ ಅವ್ರ ಗೈಡೆನ್ಸ್ ಅಲ್ಲಿ ತಗೋಬೇಕು. ಒಂದೇ ಶಾರ್ಟ್ ಅಲ್ಲೂ ಕೂಡ 500 to 600 mg ಗಿಂತ ಜಾಸ್ತಿ ತಗೊಳ್ಳೋ ಹಾಗಿಲ್ಲ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ. ಸೊ ಇದಕ್ಕೂ ಜಾಸ್ತಿ ತಗೋತಾ ಇದೀವಿ ಅಂತಂದಾಗ ಅದು ಪ್ರಾಪರ್ ಟೈಮಿಂಗ್ ಅಲ್ಲಿ ತಗೊಂಡು ಡಾಕ್ಟರ್ ಗೈಡೆನ್ಸ್ ಅಲ್ಲಿ ತಗೋಬೇಕು. ಸೊ ನಮ್ಮ ಒಂದು ಟ್ಯಾಬ್ಲೆಟ್ ಬಂದು 250 mg ಬರುತ್ತೆ. ಸೊ 1 or 2 tablets per day ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್, ಇಟ್ಸ್ ಸೇಫ್ ಟು ಕನ್ಸ್ಯೂಮ್. ಸೊ ಐಡಿಯಲಿ ನೈಟ್ ಟೈಮ್ ಕ್ಯಾಲ್ಸಿಯಂ ತಗೊಂಡು ಡೇ ಟೈಮ್ ಅಲ್ಲಿ ಬೆಳಗ್ಗೆ ಹೊತ್ತು ಐರನ್ ತಗೊಳ್ಳಿ. 2 ಒಟ್ಟಿಗೆ ತಗೊಳ್ಳೋ ಹಾಗಿಲ್ಲ. ಐರನ್ ಅಂಡ್ ಕ್ಯಾಲ್ಸಿಯಂ ಕಾನ್ಫ್ಲಿಕ್ಟ್ ಆಗುತ್ತೆ, ಪ್ರಾಪರ್ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅದೆರಡಕ್ಕೂ. ಬೆಳಗ್ಗೆ ಐರನ್ ತಗೊಳ್ಳಿ, ನೈಟ್ ಕ್ಯಾಲ್ಸಿಯಂ ತಗೊಳ್ಳಿ. ಸೊ ನೈಟ್ ಟೈಮ್ಗೆ ನಿಮ್ಗೆ ಬೋನಿಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೈಟ್ ಕ್ಯಾಲ್ಸಿಯಂ ಇಸ್ ಬೆಟರ್ ಆಲ್ವೇಸ್. ಓಕೆ, ನೈಟ್ ಟೈಮ್ ಐರನ್ ತಗೊಳ್ಳೋದು ಅಷ್ಟು ಸೇಫ್ ಅಲ್ಲ. ಸೊ ಬಿಕಾಸ್ ಬ್ರೈನ್ ಸ್ವಲ್ಪ ಆಕ್ಟಿವ್ ಆಗ್ಬೋದು, ನಿದ್ದೆ ಇಮಿಡಿಯೇಟ್ ಬರ್ದಿರೇ ಇರ್ಬೋದು, ಸ್ವಲ್ಪ ಯು ಸ್ಟಾರ್ಟ್ ಫೀಲಿಂಗ್ ಮೋರ್ ಎನರ್ಜೆಟಿಕ್. ಸೊ ಹಾಗಾಗಿ ನಿದ್ದೆ ಡಿಸ್ಟರ್ಬ್ ಆಗ್ಬೋದು ಅಂತ ಹೇಳಿ. ಸೊ ಇದೆರಡು ತಗೊಳ್ಳೋದಿದ್ರೆ ಎರಡಕ್ಕೂ ಸ್ವಲ್ಪ ಟೈಮ್ ಗ್ಯಾಪ್ ಮೇಂಟೈನ್ ಮಾಡಿ ತಗೋಬಹುದು. ಓಕೆ, ನೆಕ್ಸ್ಟ್ ಬಂದು ವೈಟಮಿನ್ ಡಿ. ಶ್ರೀವಿದ್ಯಾ ಮ್ಯಾಮ್, ವಾಯ್ಸ್ ಕ್ಲಿಯರ್ ಇದೆಯಾ? ಐ ಥಿಂಕ್ ನಿನ್ನೆದು ಇವತ್ತಿಂದು ಪ್ರಾಡಕ್ಟ್ಸ್ ಇಲ್ಲಿ ಇನ್ನೊಂದು 10 minutes ಕ್ವಶನ್ ಆನ್ಸರ್ಸ್ ತಗೊಂಡು ಇನ್ನೆಷ್ಟು ಪ್ರಾಡಕ್ಟ್ಸ್ ಇದೆ ನಾಳೆ ಕಂಟಿನ್ಯೂ ಮಾಡೋಣ ಅದನ್ನ. ಮ್ಯಾಮ್ ವಿಟಮಿನ್ ಡಿ ಮಾಡಿದ್ರೆ 2 ಪ್ರಾಡಕ್ಟ್ ಇರುತ್ತೆ. ಓಕೆ ಫೈನ್, ವಿಟಮಿನ್ D3 ಮುಗಿಸ್ಬಿಡಿ ಹಾಗಿದ್ರೆ, ಇದು ಕಾಂಬಿನೇಷನ್ ಅಲ್ಲ. ಆಮೇಲೆ ವಿಲ್ ಟೇಕ್ ಕ್ವಶನ್ ಅಂಡ್ ಆನ್ಸರ್ಸ್. ರಿಮೈನಿಂಗ್ 2 products ವಿಲ್ ಡೂ ಇಟ್ ಟುಮಾರೋ. ಓಕೆ, ಶೋರ್. ಓಕೆ, ಸೊ ಕ್ಯಾಲ್ಸಿಯಂ ಜೊತೆಗೆ ಸಾಧಾರಣ ಹೇಳೋದು ವೈಟಮಿನ್ ಡಿ ಬೇಕು ಅಂತ ಹೇಳಿ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಅಂತ ಹೇಳ್ತೀವಿ. ಅದು ಬಿಟ್ಟು ಇನ್ನು ಸಾಕಷ್ಟು ಕೆಲಸ ಮಾಡುತ್ತೆ ವೈಟಮಿನ್ D3. ಸೊ ನಮ್ಮ ಒಂದು ಸ್ಪೆಷಾಲಿಟಿ ನಂಗೆ ತುಂಬಾ ಖುಷಿ ಕೊಟ್ಟಿದ್ದು ಇದು 2000 IU ಒಂದು ಕ್ಯಾಪ್ಸೂಲ್ ಅಲ್ಲಿ ಬರುವಂತದ್ದು. ಸೊ ಪರ್ ಡೇ ರಿಕ್ವೈರ್ಮೆಂಟ್ ಫಾರ್ ಹ್ಯೂಮನ್ ಬಾಡಿ ಇಸ್ ಓನ್ಲಿ 2000 IU. ಹವೆವರ್ ಡಿಫಿಷಿಯನ್ಸೀಸ್ ಇದ್ದಾಗ 60,000 IU ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಬಟ್ ಅದು ಅವರ ಗೈಡೆನ್ಸ್ ಅಲ್ಲಿ ತಗೋಬೇಕು. ಅವ್ರು ಹೇಳ್ತಾರೆ 4 weeks 8 weeks ಅಂತ ಅಷ್ಟೇ ತಗೋಬೇಕು. ಇದಿಷ್ಟು ದಿನ ತಗೊಂಡಿದ್ದಕ್ಕೆ ಚೆನ್ನಾಗಾಯ್ತಲ್ವಾ, ಹೀಗೆ ಕಂಟಿನ್ಯೂ ಮಾಡ್ಬಿಡ್ತೀನಿ ಅಂತ ಹೋದಾಗ ಅದರದ್ದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅತಿ ಆದ್ರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದು ಕೂಡ ಒಳ್ಳೇದೇನೆ, ಬಟ್ ತುಂಬಾ ಆದ್ರೆ ಸೈಡ್ ಎಫೆಕ್ಟ್ಸ್ ಅದರದ್ದು ಇದ್ದೇ ಇರುತ್ತೆ. ಸೊ ನಮ್ದು 2000 IU ಪರ್ ಡೇ ರಿಕ್ವೈರ್ಮೆಂಟ್ ಎಷ್ಟಿದೆ ಹಾಗೆ ಇರುತ್ತೆ.
ಸೊ ಜನರಲಿ ಸಜೆಸ್ಟ್ ಮಾಡೋದು ನಾನು 15 ಗಿಂತ ಕಡಿಮೆ ಇದೆ ವಿಟಮಿನ್ D3 ಅಂತಂದಾಗ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡಿರ್ತಾರೆ ಅದೊಂದು 4 to 8 weeks ಏನಿರುತ್ತೆ ವೀಕ್ಲಿ 1 ಟ್ಯಾಬ್ಲೆಟ್ ಅದನ್ನ ತಗೊಳ್ಳಿ. ಅದಾದ್ಮೇಲೆ ಮೇಂಟೆನೆನ್ಸ್ ಗೆ ಇದನ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಇದು ಒಂದು ವಂಡರ್ಫುಲ್ ಪಾರ್ಟ್. ಬಿಕಾಸ್ ಮಾರ್ಕೆಟ್ ಅಲ್ಲಿ ಮುಂಚೆ ನೋಡ್ದಂಗೆ 600-800 IUದು ಸಿಗ್ತಾ ಇತ್ತು, ಇಲ್ಲ 60,000 IU ಒಂದೇ ಸತಿ. ಸೊ ಇದು ಪರ್ ಡೇ ರಿಕ್ವೈರ್ಮೆಂಟ್ ಗೆ ಪ್ರಾಪರ್ 2000 IU ಒಂದ್ ಸತಿ ತಗೊಂಡ್ರೆ ಮುಗೀತು. ಇದು ಕೂಡ ಡೇ ಟೈಮ್ ಅಲ್ಲಿ ತಗೊಳ್ಳೋದು ಬೆಟರ್ ಆಪ್ಷನ್. ಅಂಡ್ ಇಟ್ಸ್ ಅ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ಸೊ ಹಾಗಾಗಿ ಸ್ವಲ್ಪ ಹೆವಿ ಫುಡ್ ತಿಂದಾದ್ಮೇಲೆ ಒಂಚೂರು ತುಪ್ಪ ಎಣ್ಣೆ ಏನಾದ್ರು ಕನ್ಸ್ಯೂಮ್ ಮಾಡಿರ್ತೀರಾ ಫುಡ್ ಜೊತೆ ಅಂದಾಗ ಅವಾಗ ತಗೊಂಡಾಗ ಅಬ್ಸಾರ್ಪ್ಷನ್ ಚೆನ್ನಾಗಾಗತ್ತೆ. ಓಕೆ, ಸೊ ಇದ್ರ ಬೆನಿಫಿಟ್ಸ್ ನೋಡೋದಾದ್ರೆ ಜನರಲ್ ಆಗಿ ನಮ್ಗೆಲ್ಲ ಗೊತ್ತು ಒಂದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಹೆಲ್ಪ್ ಮಾಡುತ್ತೆ ಅಂತ. ಸೊ ಕ್ಯಾಲ್ಸಿಯಂ ಯಾವಾಗ ಬೆಟರ್ ಆಗುತ್ತೆ ಅವಾಗ ಇಟ್ ಪ್ರಿವೆಂಟ್ಸ್ ಬೋನ್ ಡೆನ್ಸಿಟಿ ಲಾಸ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಹಾರ್ಟ್ ಹೆಲ್ತ್ಗೂ ಒಳ್ಳೇದು, BP ನ ಕಡಿಮೆ ಮಾಡುತ್ತೆ, ಹೈಪರ್ ಟೆನ್ಷನ್ ಕಡಿಮೆ ಮಾಡುತ್ತೆ, ಬ್ರೈನ್ ಫಂಕ್ಷನಿಂಗ್ಗೂ ಹೆಲ್ಪ್ ಆಗುತ್ತೆ. ಅಂಡ್ ಇಟ್ಸ್ ಅ ವೆರಿ ಗುಡ್ ಆಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಮಾಡುತ್ತೆ. ಸೊ ಇನ್ಫ್ಲಮೇಷನ್ಸ್ ನ ಕಡಿಮೆ ಮಾಡಿ ನಂಗೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಅಂತ ಏನಿರುತ್ತೆ ಒಂದೊಂದ್ಸತಿ ನೀವು ನೋಡ್ಬೋದು ಜಾಯಿಂಟ್ ಪೇನ್ಸ್ ಕ್ಯಾಲ್ಸಿಯಂ ತಗೊಂಡ್ರು ಕಡಿಮೆ ಆಗ್ತಾ ಇರೋದಿಲ್ಲ. ಸೊ ವೈಟಮಿನ್ D ಚೆಕ್ ಮಾಡಿಸಿ. ಸೊ ವೈಟಮಿನ್ D ಚೆಕ್ ಕಮ್ಮಿ ಇದ್ದಾಗ ಕ್ಯಾಲ್ಸಿಯಂ ತಗೊಂಡ್ರು ಸಹಿತ ನಂಗೆ ಇದು ಹೆಲ್ಪ್ ಆಗೋದಿಲ್ಲ. ವೈಟಮಿನ್ D ಅಂಡ್ ಕ್ಯಾಲ್ಸಿಯಂ ಎರಡು ಒಟ್ಟಿಗೆ ತಗೋಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಬಾಡಿ ಪೇನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಅಂಡ್ ಮೂಡ್ ಸ್ವಿಂಗ್ಸ್ ಎಸ್ಪೆಷಲಿ ದಿಸ್ ಇಸ್ ಫಾರ್ 100% ಶ್ಯೂರ್. ನಾನ್ ಪರ್ಸನಲಿ ಹ್ಯಾವ್ ಗಾನ್ ಥ್ರೂ ಅಂಡ್ ನನ್ನ ಕಸಿನ್ ಒಬ್ರಿಗೂ ಇದೇ ತರ ಆಗ್ತಿತ್ತು. ಅವ್ರು ಏನಾಗ್ತಾ ಇದೆ ಮಾತಾಡ್ತಾ ಇಲ್ಲ ಫೋನ್ ಮಾಡಿದಾಗ. ನಂಗೂ ಅದು ಸಿನ್ಸ್ ಐ ಹ್ಯಾಡ್ ಗಾನ್ ಥ್ರೂ ಸೇಮ್ ಫೇಸ್, ನಂಗೂ ಅವಾಗ ಹೇಳ್ದೆ ವಿಟಮಿನ್ D ಚೆಕ್ ಮಾಡ್ಸಿ ಒಂದ್ಸತಿ ಅಂತ. ತುಂಬಾ ಲೋ ಇತ್ತು ಅವರಿಗೆ. ಸೊ ಮಾತಾಡಿದ್ರೆ ಅಳು ಬರ್ತಾ ಇದೆ, ಏನೂ ಮಾಡಕ್ ಆಗ್ತಾ ಇಲ್ಲ, ಏನೇನೇನೋ ಮಾಡ್ಬೇಕಂತ ಅನ್ನಿಸ್ತಾ ಇದೆ, ಬಟ್ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ, ಒಂಥರ ಜಾಯಿಂಟ್ಸ್ ಎಲ್ಲ ವೀಕ್ ತರ ಅನ್ನಿಸ್ತಾ ಇದೆ, ಕೈ ಎತ್ತಕ್ ಆಗ್ತಾ ಇಲ್ಲ, ಮಾಡಕ್ ಆಗ್ತಾ ಇಲ್ಲ ಅಂತ. ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಮೂಡ್ ಸ್ವಿಂಗ್ಸ್, ಸಿಕ್ಕಾಪಟ್ಟೆ ಡಿಪ್ರೆಷನ್ ಫೀಲ್ ಆಗೋದು, ಒಂಥರ ನಂಗೆ ಯಾರು ಇಲ್ಲ ಲೋನ್ಲಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡೋದು, ಮೂಡ್ ಸ್ವಿಂಗ್ಸ್ ಆಗುವಂತದ್ದು, ಇದೆಲ್ಲ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ವೈಟಮಿನ್ D ಚೆಕ್ ಮಾಡಿಸಿ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ. ಸೊ ಇದಿಷ್ಟುನು ವೈಟಮಿನ್ D ಒಂದು ಬೆನಿಫಿಟ್ಸ್ ಆಗಿರುತ್ತೆ. ಸೊ ಐ ಥಿಂಕ್ ವಿ ವಿಲ್ ಸ್ಟಾಪ್ ಇಟ್ ಹಿಯರ್. ಇನ್ನೊಂದು 2 ಪ್ರಾಡಕ್ಟ್ಸ್ ಇದೆ ಆಸ್ ಕಿಶೋರಿ ಮ್ಯಾಮ್ ಸೆಡ್. ಇದನ್ನ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಯಾರಿಗಾದ್ರೂ ಏನ್ ಡೌಟ್ ಇದೆ ಅವರು ಕೇಳ್ಬೋದು ಈಗ. ಯಾರಿಗೆ ಕ್ವಶನ್ಸ್ ಇದೆ ಪ್ರಾಡಕ್ಟ್ ಬಗ್ಗೆ, ಕ್ವಶನ್ಸ್ ಇರೋರು ಹ್ಯಾಂಡ್ ರೈಸ್ ಮಾಡಿ. ಕ್ವಶನ್ಸ್ ಅಲ್ಲೇ ಕ್ಲಾರಿಟಿ ತುಂಬಾ ಸಿಗೋದು. ಇದು ಒಂದು ನಾಲೆಜ್ ತಗೋಬೇಕು, ಇಂಪಾರ್ಟೆಂಟ್. ಬಟ್ ವೆನ್ ಯು ಆಸ್ಕ್ ಕ್ವಶನ್ಸ್ ಕ್ಲಾರಿಟಿ ಸಿಗ್ತಾ ಬರುತ್ತೆ. ಓಕೆ, ಫಸ್ಟ್ ಅನ್ಮ್ಯೂಟ್ ನೀವು ಕೊಡ್ತೀರಾ? ಲ್ಯಾಪ್ಟಾಪ್ ಅಲ್ಲಿ ಇದ್ದೀರಾ? ಅನ್ಮ್ಯೂಟ್ ಕೊಡ್ತಿದ್ದೀನಿ ಮ್ಯಾಮ್. ಕೇಳ್ಬೋದಾ? ದ್ರಾಕ್ಷಾಯಿಣಿ ಮ್ಯಾಮ್. ಓಕೆ, ಐ ಥಿಂಕ್ ಇಸ್ ನಾಟ್ ಹಿಯರ್. ಸಂತೋಷ್ ಸರ್, ಎಸ್ ಸರ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಎಸ್, ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್. ಎಸ್ ಮ್ಯಾಮ್, ಗುಡ್ ಮಾರ್ನಿಂಗ್. ಹೇಳಿ ಮ್ಯಾಮ್. ಮೇಡಮ್, ನಾವ್ ಇಲ್ಲೊಬ್ಬರಿಗೆ PCOD ಸಮಸ್ಯೆ ಇತ್ತು, ಅದ್ರ ಜೊತೆಗೆ ವೇಟ್ ಲಾಸ್ ಮಾಡ್ಕೋಬೇಕಿತ್ತವ್ರು. ಸೊ ಅದಕ್ಕೋಸ್ಕರ ನಾವು ಪ್ರೋಟೀನ್ ಕ್ರೆಸ್ಟ್, ಅಶ್ವಗಂಧ ಮತ್ತೆ ಫ್ಲಾಕ್ಸ್ ಆಯಿಲ್ ಕೊಟ್ಟಿದ್ವಿ. ಸೊ ಅದು 7 kg ವೇಟ್ ಲಾಸ್ ಆಗಿದೆ, ಬಟ್ PCOD ಪ್ರಾಬ್ಲಮ್ ಮಾತ್ರ ಕ್ಲಿಯರ್ ಆಗಿಲ್ಲ ಮ್ಯಾಮ್. ಸೊ ನಾವು ಬೇರೆ ಏನಾದ್ರು ಸಜೆಷನ್ ಮಾಡ್ಬೋದಾ ಅದಕ್ಕೆ? PCODಗೆ ಕ್ರಿಲ್ ಆಯಿಲ್ ಕೊಡಿ ಮ್ಯಾಮ್. ಒಂಚೂರು ಒಮೆಗಾ 3 ಜಾಸ್ತಿ ಬೇಕಾಗುತ್ತೆ ಫ್ಲಾಕ್ಸ್ ಆಯಿಲ್ ಗಿಂತ. ಕ್ರಿಲ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ನೋನಿ ಜ್ಯೂಸ್ ತುಂಬಾನೇ ಹೆಲ್ಪ್ ಆಗುತ್ತೆ PCOD ಪ್ರಾಬ್ಲಮ್ಸ್ ಗೆ. ನೋನಿ ಜ್ಯೂಸ್, ಪ್ಲಾಂಟ್ ಪ್ರೋಟೀನ್ ಕೊಟ್ರೆ ಬೆಟರ್ ಮ್ಯಾಮ್ ಪ್ರೋಟೀನ್ ಕ್ರೆಸ್ಟ್ ಗಿಂತ. ಬಿಕಾಸ್ ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ. ಅಂಡ್ ಸೋಯಾ ಕೂಡ ಇರೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಗೆ ಅದು ಹೆಲ್ಪ್ ಮಾಡುತ್ತೆ. ಹಾ ಮ್ಯಾಮ್. ಈಗ ಅವ್ರಿಗೆ ಪ್ರೋಟೀನ್ ಮತ್ತೆ ಕ್ರಿಲ್ ಆಯಿಲ್ ಕೊಡ್ಬೇಕಲ್ವಾ? ನೋನಿ ಜ್ಯೂಸು ಕೊಡಿ. ಹಾ, ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್. ನೆಕ್ಸ್ಟ್ ನಾಗರಾಜ್ ಹುಲ್ಲೂರ್ ಸರ್. ಎಸ್ ನಾಗರಾಜ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ಕಾರ ರೀ. ಇವ್ ಕೈ ಎಲ್ಲ ಕೆಂಪಗ ಆಗ್ಬಿಟ್ಟವ್ರಿ ಇವು ನಮ್ಮ ಮಗಳದು. ಅದಕ್ಕೆ ಹೇಳ್ಬೇಕ್ರಿ ಮ್ಯಾಮ್. ಅದನ್ನ ಸ್ಪೆಸಿಫಿಕ್ ಆಗಿ ಒಂದೇ ಸುಮ್ನೆ ಹೇಳಲಿಕ್ ಬರೋದಿಲ್ಲ. ಅದು ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಾಗಿದೆ ಅಂತ ಹೇಳಿ. ಎಷ್ಟು ಏಜ್? ಎಷ್ಟು ಅವಳಿಗೀಗ 15ನೇ ವರ್ಷ. ಅದು ಮಲ್ಟಿಪಲ್ ರೀಸನ್ಸ್ ಗೆ ಆಗುತ್ತೆ ಮ್ಯಾಮ್. ಕರೆಕ್ಟ್ ಆಗಿ ಅದೇನ್ ಆಗುತ್ತೆ ಅಂತ ಅದು 1 to 1 ನೋಡ್ಬೇಕಾಗತ್ತೆ. ಒಂದು ಬಿ ಕಾಂಪ್ಲೆಕ್ಸ್ ಕೊಟ್ಟು ನೋಡಿ. ಸೊ ಬಿ ಕಾಂಪ್ಲೆಕ್ಸ್ ಡಿಟಾಕ್ಸ್ ಬಿ ಕಾಂಪ್ಲೆಕ್ಸ್ ಕೊಟ್ಟು ನೋಡಿ, ಹೆಲ್ಪ್ ಆಗ್ಬೋದು ಒಂಚೂರು. ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ. ಹೌದ್ರಿ.
ಮತ್ತೆ ಅವಳಿಗೆ ಒಬ್ಬಳಿಗೆ ಬಿಳಿ ಮುಟ್ಟು ಬಾಳ ಆಗ್ತದ್ರಿ. ಏನ್ ಕೊಡ್ಬೇಕು? ಸ್ಪಿರುಲಿನಾ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ. ಸ್ಪಿರುಲಿನಾ ಎಸ್, ಸ್ಪಿರುಲಿನಾ ವೈಟ್ ಡಿಸ್ಚಾರ್ಜ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ರೆಗ್ಯುಲೇಟ್ ಮಾಡೋದಕ್ಕೆ. ಎಸ್ ಮೇಡಮ್. ನೆಕ್ಸ್ಟ್ ಶ್ರೀ. ಥ್ಯಾಂಕ್ ಯು ಮ್ಯಾಮ್. ಶ್ರೀಕಾಂತ್ ಸರ್. ನಮಸ್ತೆ, ಥ್ಯಾಂಕ್ ಯು ಮೇಡಮ್. ಈಗ ಜಾಯಿಂಟ್ ಪೇನ್, ನೀ ಜಾಯಿಂಟ್ ಪೇನ್ ಇರುತ್ತೆ, ಅವ್ರಿಗೆ ಶುಗರ್ ಇರುತ್ತೆ. ಶುಗರ್ ಇರುವಾಗ ನಾವು ಗ್ಲುಕೋಸಮೈನ್ ಕೊಡೋದು ಬೇಡ ಅಂತ ಅಂದಾದ್ಮೇಲೆ ಅದ್ರ ಬದಲಾಗಿ ಟರ್ಮರಿಕ್, ಕ್ರಿಲ್ ಆಯಿಲು, ಆಮೇಲೆ ನೋನಿ, ವಿಟಮಿನ್ D3, ಕ್ಯಾಲ್ಸಿಯಂ ಇಷ್ಟು ಕೊಡ್ಬೋದಲ್ಲ ಮೇಡಮ್? ಕ್ಯಾಲ್ಸಿಯಂ ಕೊಡಿ. ಅದ್ರ ಜೊತೆ ಕ್ಯಾಲ್ಸಿಯಂ, ವಿಟಮಿನ್ ಡಿ ಇನ್ ಜನರಲ್ ಅದು ಬೋನ್ ಹೆಲ್ತ್ ಗೆ. ಸೊ ಇನ್ಫ್ಲಮೇಷನ್ಸ್ ಕಡಿಮೆ ಆಗೋದಕ್ಕೆ ನಿಮ್ಗೆ ಟರ್ಮರಿಕ್ ಮತ್ತೆ ಕ್ರಿಲ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಸೊ ಜಾಯಿಂಟ್ ಪೇನ್ಸ್ ಗೆ ಎಲ್ಲ ಅದ್ರ ರಿಲೀಫ್ ಸಿಗುತ್ತೆ. ನೋನಿ ಕೂಡ ಹೆಲ್ಪ್ ಮಾಡುವಂತದ್ದು. ಆಲ್ ಪ್ಲಾಂಟ್ ಪ್ರೋಟೀನ್ ಕೊಟ್ರೆ ಅಗೇನ್ ಅದೊಂದ್ ಸ್ವಲ್ಪ ಮಸಲ್ ಅಥವಾ ಟಿಶ್ಯೂ ಬಿಲ್ಡಪ್ ಗೆ ಸೈಡ್ ಗೆ ಅದಕ್ಕೆ ಸಪೋರ್ಟ್ ಏನ್ ಬೇಕಲ್ಲ ಅದು ಕೂಡ ಹೆಲ್ಪ್ ಆಗುತ್ತೆ. ಆಲ್ ಪ್ಲಾಂಟ್ ಪ್ರೋಟೀನ್ ಒಂದ್ ಆಡ್ ಮಾಡಿದ್ರೆ ಸಾಕಿದನ್ನೇ ಕೊಡ್ಬೋದು. ಅದ್ರ ಬಳಿ ಪಿಯಾ ಬೇಸ್ಡ್ ಪ್ರೋಟೀನ್ ಕೊಟ್ರೆ ಆಗುತ್ತೆ ಮೇಡಮ್? ಕೊಡ್ಬೋದು ಸರ್. ಅವ್ರಿಗೆ ಡಯಾಬಿಟಿಸ್ ಇದೆ ಅಂದ್ರೆ ಬಿಕಾಸ್ ಅದ್ರಲ್ಲಿ ಸ್ಟೀವಿಯಾ ಇರುತ್ತೆ ಪಿ ಬೇಸ್ ಪ್ರೋಟೀನ್ ಅಲ್ಲಿ. ಕೆಲವ್ರಿಗೆ ಅದು ತಗೊಳ್ಳೋದಕ್ಕೂ ಸ್ವಲ್ಪ ಹಿಂಜರಿಕೆ ಇರುತ್ತೆ, ಸ್ವೀಟ್ ಇದೆ ಅಲ್ಲ ಅಂತ ಹೇಳಿ. ಸೊ ಅದು ಓಕೆ ಅನ್ನೋದಿದ್ರೆ ದೇ ಕ್ಯಾನ್ ಟ್ರೈ ಇಟ್. ಅಂಡ್ ತುಂಬಾ ಜಾಸ್ತಿ ಇದೆ ಅವರಿಗೆ, ಡಯಾಬಿಟಿಸ್ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಸ್ಟೀವಿಯಾ ತಗೊಂಡ್ರು ಡಿಸ್ಟರ್ಬ್ ಆಗುತ್ತೆ ಅನ್ನೋದಿದ್ರೆ ಅವರಿಗೆ ಆಲ್ ಪ್ಲಾಂಟ್ ಪ್ರೋಟೀನೇ ಕೊಡಿ. ಇಲ್ಲ ಅಂತಂದ್ರೆ ಓಕೆ ಚೆನ್ನಾಗಿ ಮೈಂಟೈನ್ ಆಗಿದೆ, ತುಂಬಾ ಜಾಸ್ತಿ ಇಲ್ಲ ಡಯಾಬಿಟಿಸ್, ಶುಗರ್ ರೇಂಜ್ ಅಲ್ಲೆಲ್ಲ ಓಕೆ, ಒಂದು 150, 170 ಅದ್ರ ಒಳಗೆ ಇದೆ, ಮೈಂಟೆನೆನ್ಸ್ ಚೆನ್ನಾಗಿದೆ ಅಂದ್ರೆ ಕೊಡ್ಬೋದು ಪಿ ಬೇಸ್ ಪ್ರೋಟೀನ್. ಕೆಲವ್ರು ಸಿಕ್ಕಾಪಟ್ಟೆ 250, 300 ಆ ರೇಂಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವರಿಗೆ ಆಲ್ ಪ್ಲಾಂಟ್ ಪ್ರೋಟೀನೇ ಕೊಡಿ. ದಟ್ಸ್ ದ ಮೋಸ್ಟ್ ಸೇಫೆಸ್ಟ್ ಒನ್. ಮೇಡಮ್, ಅವ್ರಿಗೆ ಚಪ್ಪೆ ಭಾಗದಲ್ಲಿ ಸ್ವಲ್ಪ ನೋವಿದೆ, ಅದ್ರ ಜೊತೆಗೆ ಚಪ್ಪೆ ಭಾಗದಲ್ಲಿ ನೋವಿನದಾದ್ರೆ ನಾವು ಅಶ್ವಗಂಧ ಸೇರಿಸಬಹುದಾ? ಬೆನ್ನ ಹೇಳ್ತಾರ? ಅಶ್ವಗಂಧ ಅಂದ್ರೆ ಚಪ್ಪೆ ಮತ್ತು ಬೆನ್ನಲ್ಲಿ ಸ್ವಲ್ಪ ನೋವಿದೆ ಅಂತ ಹೇಳ್ತಾರೆ, ಅದರಲ್ಲಿ ಅಶ್ವಗಂಧ ಸೇರಿಸಬಹುದಾ? ಇಲ್ಲ ಸರ್, ಅಶ್ವಗಂಧ ಯೂಶಲಿ ರಿಲ್ಯಾಕ್ಸ್ ಆಗೋದಕ್ಕೆ ಅಷ್ಟೇ. ಇವಾಗ ಇವ್ರು ಇದ್ರಲ್ಲಿ ಇದೇನೇನ್ ತಗೋತಾರಲ್ಲ ಅಷ್ಟ್ರಲ್ಲೇನೆ ಹೆಲ್ಪ್ ಆಗುತ್ತೆ. ಬೇರೆ ಅಶ್ವಗಂಧ ಸಾಧಾರಣ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ, ಸ್ವಲ್ಪ ಸ್ಟಾಮಿನಾ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇನೆ ಹೆಲ್ಪ್ ಆಗುತ್ತೆ. ಅಂದ್ರೆ ಅವ್ರಿಗೆ ಚಪ್ಪೆ ಭಾಗದಲ್ಲಿ ಅದು ಹಿಡ್ಕೊಳ್ಳುತ್ತೆ ನೋವು, ಅಂದ್ರೆ ಸ್ಟ್ರಕ್ ಆಗ್ತಾರೆ ಅವರು. ಈಗ ನಡೆಯುವಾಗ ಅವ್ರಿಗೆ ಅದು ಬ್ಯಾಲೆನ್ಸ್ ಸಿಗೋದಿಲ್ಲ, ಸ್ಟ್ರಕ್ ಆಗ್ಬಿಡ್ತಾರೆ, ಹೋಲ್ಡ್ ಆಗುತ್ತಲ್ಲ ಕಾಲ, ಅದಕ್ಕೋಸ್ಕರ ಅವ್ರಿಗೆ ಏನ್ ಮಾಡೋದು? ಅಂದ್ರೆ ಎಕ್ಸಾಕ್ಟ್ ಆಗಿ ಯಾವ್ದು ನಂಗೆ ಗೊತ್ತಿಲ್ಲ, ಐ ಆಮ್ ಸಾರಿ. ಓಕೆ. ಅಲ್ಲ, ಯಾವ್ದು ಅಂತ ಹೇಳ್ಬೋದಾ? ಚಪ್ಪೆ ಭಾಗ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿ ಸರ್. ವರ್ಡ್ ಯಾರಿಗಾರು ಗೊತ್ತಿರೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಹಂಗಂದ್ರೆ ಏನು ಅಂತ. ಬೆನ್ನು ಮೂಳೆ ಎಂಡ್ ಭಾಗ ಆದ್ಮೇಲೆ ಒಂದ್ ಕಾಲಿಗೆ ಏನ್ ಸ್ಟಾರ್ಟ್ ಆಗುತ್ತಲ್ಲ ಮೇಡಮ್, ಹಿಬ್ಬೋನಲ್ಲಿ ಅಂತ ಹೇಳಿ. ಇಲ್ಲ, ಅಶ್ವಗಂಧ ಅದಕ್ಕೇನು ಹೆಲ್ಪ್ ಆಗೋದಿಲ್ಲ. ಅವ್ರು ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಸ್ವಲ್ಪ ಕಲ್ತು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಸ್ವಲ್ಪ ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸ್ ಯೋಗದಲ್ಲಿ ಹೇಳ್ಕೊಡ್ತಾರೆ, ಸೊ ಅದು ಹೆಲ್ಪ್ ಆಗುತ್ತೆ. ಸೊ ಅಶ್ವಗಂಧ ಓವರ್ ಆಲ್ ವೆಲ್ಬಿಂಗ್, ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ, ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ, ಮತ್ತೆ ನಿಮ್ಗೇನ್ ಹೇಳ್ತಾರೆ ಅದಕ್ಕೆ ಹೆಲ್ಪ್ ಆಗುವಂತದ್ದು. ಸೊ ಈ ಒಂದು ಮೊಬಿಲಿಟಿಗೆ ಅದಕ್ಕೆಲ್ಲ ಹೆಲ್ಪ್ ಆಗುವಂತದ್ದಲ್ಲ. ಸೊ ಒಂದು ಅವ್ರದ್ದು ಐರನ್ ಕ್ಯಾಲ್ಸಿಯಂ ಲೆವೆಲ್ಸ್ ಚೆಕ್ ಮಾಡಿ. ಸೊ ಮಸಲ್ ಇಂದ ಪೇನ್ ಬರ್ತಿದ್ಯಾ ಅಥವಾ ಜಾಯಿಂಟ್ ಇಂದ ಪೇನ್ ಬರ್ತಿದ್ಯಾ ಅಂತ. ಈಗ ಇಷ್ಟೆಲ್ಲ ಏನ್ ಹೇಳಿದ್ರಿ ಅವರಿಗೆ, ಗ್ಲುಕೋಸಮೈನ್ ಬದ್ಲಿಗೆ ಏನ್ ಕೊಟ್ಟಿದ್ದೀರಿ ಅಲ್ಲ, ಇಷ್ಟು ಸಪ್ಲಿಮೆಂಟ್ಸ್ ಸಾಕು, ಅದು ಅಡ್ರೆಸ್ ಆಗ್ಬೇಕು ವಿತ್ ಸಮ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್. ಅದು ಪ್ರಾಪರ್ ಆಗಿ ಗೈಡೆನ್ಸ್ ತಗೊಂಡು ಅವರು ಮಾಡೋದನ್ನ, ತುಂಬಾ ಸಿವಿಯರ್ ಆಗಿದ್ರೆ ಒಂದ್ಸತಿ ಫಿಸಿಯೋಥೆರಪಿಸ್ಟ್ ನ ಕನ್ಸಲ್ಟ್ ಮಾಡಿ ಅವರು ಪ್ರಾಪರ್ ಗೈಡೆನ್ಸ್ ಅಲ್ಲಿ ಮಾಡ್ಕೊಳ್ಳೋದ್ರಿಂದ ರಿಲೀಫ್ ಸಿಗುತ್ತೆ. ಸೊ ಇದೆಷ್ಟು ಅವ್ರಿಗೆ ಏನ್ ನೀವು ಕೊಡ್ತೀರಾ ಅದೇನೆ ಸಾಕಾಗುತ್ತೆ ಸರ್. ತುಂಬಾ ಕೂತಿರ್ತಾರ ಲಾಂಗ್ ಟೈಮು, ಅದನ್ನ ಕೇಳಿ. ಸೊ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ಮೂವ್ಮೆಂಟ್ ಬರ್ಬೇಕಾಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ನಂಗೆ ಆಗ್ತಿಲ್ಲ ಲಾಂಗ್ ಟೈಮು ತುಂಬಾ ಕೂತಾಗ ಚಾಲೆಂಜ್ ಆಗುತ್ತೆ. ಸೊ ಬಟ್ ಫಾರ್ ದಟ್ ಸಪ್ಲಿಮೆಂಟ್ ಪಾರ್ಟ್ ಇಂದ ಬೇರೆ ಏನ್ ಸಜೆಸ್ಟ್ ಮಾಡಿದೀರಾ ಅದರ ವಿತ್ ಪ್ರೋಟೀನ್ ಪೌಡರ್ ಅಷ್ಟೇ ಸಾಕಾಗುತ್ತೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಟೈಮಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ತುಂಬಾ ಹ್ಯಾಂಡ್ ರೈಸ್ ಗಳಿದೆ, ಇದನ್ನ ನಾಳೆ ಕಂಟಿನ್ಯೂ ಮಾಡಿದ್ರೆ ಆಗ್ಬೋದು. ಎಸ್ ಸರ್, ಹಾ, ಎಸ್ ಲೋಕೇಶ್ ಸರ್, ಕರೆಕ್ಟ್. ನಾಳೆ ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದೀರಾ, ನಾಳೆ ಬೇಗನೆ ಸ್ಟಾರ್ಟ್ ಆಗುತ್ತೆ ಕ್ವಶನ್ ಆನ್ಸರ್ಸ್. ಎಲ್ರು ಹ್ಯಾಂಡ್ ರೈಸ್ ಮಾಡಿ ಅಲ್ಲಿ ತಗೋತೀವಿ ಕ್ವಶನ್ಸ್ ನ. ಥ್ಯಾಂಕ್ ಯು ಲೋಕೇಶ್ ಸರ್. ಓವರ್ ಟು ಯು.
ಥ್ಯಾಂಕ್ ಯು ಮ್ಯಾಮ್, ವಂಡರ್ಫುಲ್ ಸೆಷನ್. ಆದ್ರೆ ತುಂಬಾ ಜನಿಗೆ ಇಲ್ಲಿ ಕ್ವಶನ್ ಬಹಳ ಇದೆ, ನಂಗೆ ಖಂಡಿತ ಬರುತ್ತೆ. ಯಾಕಂದ್ರೆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳುವಾಗ ಅದ್ರಾಗೂ ಆರೋಗ್ಯದ ಬಗ್ಗೆ ನೀವೆಲ್ಲರೂ ಕಾಳಜಿ ಇರೋದಕ್ಕೆ ನಿಮಗೆ ಕ್ವಶನ್ ಖಂಡಿತ ಬರುತ್ತೆ. ಎಷ್ಟು ತುಂಬಾ ನಾಲೆಡ್ಜ್ ಅನ್ನ ತಗೊಂಡ್ ಬಂದಿದ್ದಾರೆ ಮೇಡಮ್, ಗೊತ್ತಾಗ್ತಿದೆ ಒಂದೊಂದು ಪ್ರಾಡಕ್ಟ್ ಅನ್ನ ಎಷ್ಟು ಡೀಪ್ ಆಗಿ ಅವ್ರು ನಾಲೆಡ್ಜ್ ತಗೊಂಡಿದ್ದಾರೆ ಅಂತೇಳಿ. ನಾವು ಇದ್ರ ಬಗ್ಗೆ ಗಮನ ಹರಿಸಿದ್ದೇ ಆಗಿದ್ದಲ್ಲಿ ಖಂಡಿತ ನೀವು ತುಂಬಾ ಜನಗಳಿಗೆ ಈ ತರದ ಒಂದು ಸೇವೆ ಮಾಡಬಹುದು ಅಂತ ಅದ್ಭುತವಾದ ಒಂದು ಸೆಷನ್ ನ ನಡೆಸ್ಕೊಡ್ತಿದ್ದಾರೆ. ನಾಳೆ ಇದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಶ್ರೀವಿದ್ಯಾ ಮೇಡಮ್. ತುಂಬಾ ಕಲಿಕೆ ಆಗ್ತಿದೆ ನನಗೆ 2 days ಇಂದ. ಯಾಕೆ ನಾನು ತುಂಬಾ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು, ಆದ್ರೆ ಮತ್ತಷ್ಟು ನೋಡಿದಾಗ ಇನ್ನು ಎಷ್ಟಿದೆಯಲ್ಲ ಅನ್ನೋದು ಒಂದು ಫೀಲ್ ಅನಿಸ್ತಾ ಇದೆ. ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯಕ್ಕೆ, ಜೊತೆಗೆ ಇಷ್ಟೊಳ್ಳೆ ಇನ್ಫಾರ್ಮೇಶನ್ ನ ಕೊಡಿಸ್ಲಿಕ್ಕೆ ಕಾರಣ ಆಗಿರುವಂತ ನಮ್ಮೆಲ್ಲ ಗುರುಗಳಿಗೆ, ಕೋಚ್ಗಳಿಗೆ, ಈ ಸಿಸ್ಟಮ್ಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಸೆಷನ್ ನ ಕಂಪ್ಲೀಟ್ ಮಾಡ್ತಿದ್ವಿ. ನಾಳಿನ ಸೆಷನ್ ಅಲ್ಲಿ ಬೇಗನೆ ಕನೆಕ್ಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.